ಇಷ್ಟ. ನಾನೆಷ್ಟೇ ಪಾಪಿಯಾಗಿದ್ದರೂ ನನ್ನ ಮನ್ನಿಸಿ ಕೈಗೆತ್ತಿಕೊಂಡ ಪ್ರೇಮವೇ ಎನ್ ಪಾಪಕ್ಕೆ ನಾ ಬೆನ್ನು ಹಾಕುವೆ, ಕ್ರಿಸ್ತೇಸುವ ಹಿಂಬಾಲಿಪೆ. ಫಲೋತ್ಸಾಹ ಆರಾಧನೆಗೆ ಕೂಡಿ ಬಂದಂಥ ತಮ್ಮೆಲ್ಲರನ್ನು ಕೂಡ ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಮತ್ತು ವಿಶೇಷವಾಗಿ CSI ಕ್ರಿಸ್ತ ಮಹಿಮಾ ದೇವಾಲಯದ ಪರವಾಗಿ ತಮ್ಮೆಲ್ಲರೂ ಕೂಡ ಪ್ರೀತಿಯ ಆಧಾರದ ಸ್ವಾಗತ. ಆರಂಭ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಭೂಮಿಯು ಒಳ್ಳೆ ಬೆಳೆಯನ್ನು ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಟ್ಟು ಇಂದಿನ ಬೆಳೆ ಕಾಣಿಕೆ ಹಬ್ಬದ ಆರಾಧನೆಯನ್ನು ನಡೆಸುವ ಹಾಗೆ ತಂದೆ ಮಗ ಪವಿತ್ರಾತ್ಮ ತ್ರಯೇಕ ದೇವರ ನಾಮದಲ್ಲಿ ಆರಾಧನೆ ಆರಂಭವಾಗಲಿ. ಆಮೇನ್. ದೇವರನ್ನು ಕೊಂಡಾಡುವ ಹಾಗೆ ಕನ್ನಡ ಸಂಗೀತದಲ್ಲಿ 368ನೇ ಕನ್ನಡ ಸಂಗೀತದ ಎಲ್ಲ 4 ಚರಣಗಳನ್ನು ಕೂಡ ಹಾಡೋಣ. ಕನ್ನಡ ಸಂಗೀತ 368, ಅದರಲ್ಲಿರುವಂಥ ಎಲ್ಲ 4 ಚರಣಗಳನ್ನು ಕೂಡ ಹಾಡೋಣ. ದೇವರ ಆಶೀರ್ವಾದದಿಂದ ಬಾಳು ಸೂತು ಸಿಕ್ಕುತ್ತೆ.
ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಕಾರ್ಯಗಳು ಅಗಣಿತವಾಗಿವೆ. ನಿನ್ನ ಜ್ಞಾನದಿಂದಲೇ ಅವುಗಳನ್ನು ನಿರ್ಮಿಸಿದ್ದಿ. ನಿನ್ನ ಮಾತಿನಿಂದಲೇ ಪರಲೋಕವು ಅದರಲ್ಲಿರುವ ಎಲ್ಲ ಸಮೂಹಗಳು ನಿರ್ಮಾಣವಾಗಿವೆ. ಭೂಮಿಯು ಅದರ ಸಮಸ್ತವು ನಿನ್ನ ಕೃಪೆ ಆಶೀರ್ವಾದದಿಂದ ಉಂಟಾಗಿವೆ. ಸಮೃದ್ಧಿಯು, ಜಗತ್ತು, ಅದರಲ್ಲಿರುವ ಎಲ್ಲ ನಿವಾಸಿಗಳು ನಿನ್ನ ಕಾರ್ಯಗಳೇ ಆಗಿವೆ. ನೀನು ಭೂಮಿಯನ್ನು ಸಂದರ್ಶಿಸಿ ಅದಕ್ಕೆ ಮಳೆಯನ್ನು ದಯಪಾಲಿಸುತ್ತಿ, ಅದನ್ನು ಬಹಳವಾಗಿ ಸಮೃದ್ಧಿಗೊಳಿಸುತ್ತಿ. ಎಲ್ಲ ಜೀವಿಗಳು ಹೊತ್ತು ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ. ನೀನು ಕೈ ತೆರೆದು ಅವುಗಳನ್ನು ಒಳ್ಳೆಯದನ್ನೇ ಹೊಂದಿ ಸಂತೃಪ್ತಿಗೊಳಿಸುತ್ತಿ. ಪಶುಗಳಿಗೋಸ್ಕರ ಹುಲ್ಲನ್ನು ಮೊಳೆಸುವಂತೆ ಮಾಡುತ್ತಿ, ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ. ಎಲ್ಲ ಸಂಗತಿಗಳಿಗಾಗಿಯೂ ಸತ್ತರೊಳಗಿಂದ ಎದ್ದು ಬಂದಿರುವ ಪ್ರಥಮ ಫಲವಾದಂಥ ನಿನ್ನ ಮಗನಾದ ಯೇಸು ಕ್ರಿಸ್ತನ ವರಕ್ಕಾಗಿ ತಂದೆಯೇ, ಮಗನೇ, ಪವಿತ್ರಾತ್ಮನೇ, ನಿನಗೆ ಅನಂತ ವಂದನೆಗಳು ಮತ್ತು ಕೃತಜ್ಞತೆಗಳು. ಇಂಥ ಮಹಾಮಹಿಮನಾದಂಥ ದೇವರ ಸನ್ನಿಧಾನದಲ್ಲಿ ನಾವು ಕ್ಷಣ ಹೊತ್ತು ನಮ್ಮ ತಪ್ಪುಗಳನ್ನು ಆತನಲ್ಲಿ ಮೌನವಾಗಿ ಅರಿಕೆ ಮಾಡುತ್ತಾ, ಮೊಣಕಾಲು ಬಿದ್ದು ಅರಿಕೆ ಮಾಡುತ್ತಾ ಸ್ವಲ್ಪ ಹೊತ್ತು ಆತನಲ್ಲಿ ಎಲ್ಲ ತಪ್ಪುಗಳನ್ನು ಹೇಳಿಕೊಳ್ಳೋಣ. ವೈಯಕ್ತಿಕ ತಪ್ಪುಗಳನ್ನು ಅರಿಕೆ ಮಾಡಿದ ನಾವು ಸಭೆಯಾಗಿ ಒಟ್ಟಾಗಿ ಹೀಗೆ ಹೇಳೋಣ. ಕರುಣಾಳು ದೇವರೇ, ಮನುಷ್ಯರ ಜೀವನಕ್ಕಾಗಿ ಸೃಷ್ಟಿಸಿದ ದೇವರ ಸೃಷ್ಟಿಯನ್ನು ನಮ್ಮ ದುರಾಶೆಯ, ಸ್ವಾರ್ಥದ ಲಾಭಕ್ಕಾಗಿ ಮನಸ್ಸು ಇಚ್ಛೆಯಿಂದ ನಾಶ ಮಾಡಿದ್ದೇವೆ. ಹಂಚಿಕೊಂಡು ಸಹಬಾಳ್ವೆಯ ಜೀವಿತವನ್ನು ಮರೆತು ಎಲ್ಲವೂ ನನಗೆ ಮೀಸಲು ಎಂಬ ಅಹಂಕಾರದಿಂದ ಸಹಮಾನವರನ್ನು ವಂಚಿಸಿ ಮೋಸಗೊಳಿಸಿದ್ದೇವೆ. ಹಸಿದವರನ್ನು, ನಿರ್ಗತಿಕರನ್ನು ಕಡೆಗಣಿಸಿದ್ದೇವೆ. ನ್ಯಾಯದ ಬದಲು ಅನ್ಯಾಯವನ್ನು ಫಲವತ್ತತೆಯಾಗಿ ಬೆಳೆಸುವಲ್ಲಿ ಸಹಕರಿಸಿದ್ದೇವೆ. ಪ್ರೇಮಕ್ಕೆ ಬದಲಾಗಿ ದ್ವೇಷವನ್ನು ಸೃಷ್ಟಿಸಿ ನಮಗೆ ನಾವೇ ವಂಚಿಸಿಕೊಂಡಿದ್ದೇವೆ. ನಾವು ಒಬ್ಬರೇ ಜೀವಿಸದೆ ಇನ್ನೊಬ್ಬರನ್ನು ಪ್ರೀತಿಸುವಲ್ಲಿ ಕಡೆಗಣಿಸಲ್ಪಟ್ಟಿದ್ದೇವೆ. ಇದಕ್ಕಾಗಿ ದೇವರೇ, ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇವೆ. ಕನಿಕರುಳ್ಳ ತಂದೆಯೇ, ನಮ್ಮ ತಪ್ಪುಗಳನ್ನು ಮನ್ನಿಸಿ ನಿನ್ನ ಮಹಿಮೆಯ ರಾಜ್ಯದಲ್ಲಿಯೂ ಈ ವಿಶೇಷ ಆರಾಧನೆಯಲ್ಲಿಯೂ ನಮ್ಮನ್ನು ನಡೆಸಿ ಕಾಪಾಡಿ ಬಲಪಡಿಸು. ಆಮೇನ್. ಯಥಾರ್ಥವಾಗಿ ಪಾಪದರಿಕೆ ಮಾಡಿದ ನಾವು ದೇವರ ಆದರಣೆ ಮಾತುಗಳನ್ನು ಕೇಳೋಣ. ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಅದಕ್ಕಾಗಿ ನಾನು ಇನ್ನು ಮೇಲೆ ಭೂಮಿಯನ್ನು ಶಪಿಸುವುದಿಲ್ಲ. ಭೂಮಿ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲವೆಂದು ದೇವರು ನುಡಿದು ಮನುಷ್ಯರೆಲ್ಲರೂ ನೆಮ್ಮದಿಯ ಜೀವನಕ್ಕೆ ನಡೆಸಲಿ. ಆಮೇನ್. ನಾವು ಎದ್ದು ನಿಂತು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ನಮ್ಮ ಜೀವದಾಯಕನೇ, ಸಮಸ್ತ ಸೃಷ್ಟಿಯನ್ನು ಸೃಷ್ಟಿಸಿ ನಿನ್ನ ಚಿತ್ತಾನುಸಾರವಾಗಿ ಕಾಲಾನುಕ್ರಮದಲ್ಲಿ ಮಳೆಯ ಋತುಗಳನ್ನು, ಬೆಳೆಗಳನ್ನು ನಮಗೂ ಈ ಭೂಮಿಗೂ ದಯಪಾಲಿಸಿರುವುದಕ್ಕಾಗಿ ಸಕಲ ಜೀವಲೋಕದಲ್ಲಿ
ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವರೇ, ವರುಷದಿಂದ ವರುಷಕ್ಕೆ ನಮ್ಮ ಮೇಲಿನ ಪ್ರೀತಿಯನ್ನು ವೃದ್ಧಿಗೊಳಿಸಿದ್ದಕ್ಕಾಗಿಯೂ, ನಿನ್ನ ಪ್ರೇಮವನ್ನು ಸ್ಮರಿಸಲು, ದೇವರ ಮಹೋಪಕಾರಗಳನ್ನು ಕೊಂಡಾಡಲು ಮತ್ತು ಕೃತಜ್ಞತಾ ಭಾವದಿಂದ ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲು ಅನುಗ್ರಹಿಸಿದ ಈ ಸಂದರ್ಭಕ್ಕಾಗಿಯೂ ನಿನಗೆ ಸ್ತೋತ್ರ. ಕರುಣಾಳು ಪ್ರಭುವೇ, ನಿನ್ನ ಕೃಪೆಯಿಂದ ನೀನು ಅನುಗ್ರಹಿಸಿದ ಎಲ್ಲ ರೀತಿಯ ಬೆಳೆಗಳಿಗಾಗಿಯೂ, ಬೀಜ ಬಿತ್ತಲ್ಪಟ್ಟು ಮೊಳೆತು ಬೆಳೆದು ಫಲಿಸುವ ತನಕ ನೀನು ವಹಿಸಿದ ಜೀವನೋಪಾಯಕ್ಕಾಗಿಯೂ, ನಿನ್ನ ಆರೈಕೆಯಲ್ಲಿ ಕೈ ಜೋಡಿಸಲು ನಮ್ಮೆಲ್ಲರಿಗೆ ನಿನ್ನ ಸಹಾಯವನ್ನು, ಆರೋಗ್ಯವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮೇಲುಗಳಿಗೆ ಮೂಲನಾದಂಥ ದೇವರೇ, ನಿನ್ನ ಆಶೀರ್ವಾದದಿಂದ ನಿನ್ನ ಕೃಪಾ ಸಹಾಯವನ್ನು, ಉದ್ಯೋಗವನ್ನು, ವಿವಿಧ ರೀತಿಯ ಕಾರ್ಯಗಳಲ್ಲಿ ತಕ್ಕ ಪ್ರತಿಫಲವನ್ನು ನಮಗೆ ನೀಡಿ ನಮ್ಮ ಕಷ್ಟಾರ್ಜಿತದಲ್ಲಿ ನಿನ್ನ ಆಶೀರ್ವಾದ ದಯಪಾಲಿಸಿಕೊಟ್ಟು ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದೇವರೇ, ಪರಲೋಕದ ತಂದೆಯೇ, ಭೂಮಿಯ ಉತ್ತಮವಾದ ಫಲಗಳನ್ನು ನೀನು ನಮಗೆ ದಯಪಾಲಿಸಿದ್ದಿ. ಅವುಗಳನ್ನು ನಾವು ಕೃತಜ್ಞತೆಯಿಂದ ಸ್ವೀಕರಿಸುವಂತೆಯೂ, ನಮ್ಮ ಆದರಕ್ಕಾಗಿಯೂ ಕೊರತೆಗಳಲ್ಲಿರುವಂಥ ಎಲ್ಲರಿಗೂ ಸಹಾಯಕ್ಕಾಗಿಯೂ, ನಿನ್ನ ನಾಮದ ಮಹಿಮೆಗೋಸ್ಕರವಾಗಿಯೂ ಅವುಗಳನ್ನು ಜಾಗರೂಕತೆಯಿಂದ ಉಪಯೋಗಿಸಿಕೊಳ್ಳಲು ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಂತೆ ನಮಗೆ ಕಲಿಸು. ಪರಲೋಕದ ನಿಜವಾದ ರೊಟ್ಟಿಯಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೇಲೆ ಯಾವಾಗಲೂ ನಾವು ಆತುಕೊಂಡು ಜೀವಿಸುವಂತೆ ನಮಗೆ ಸಹಾಯಿಸು. ಆಮೇನ್. ಸಭೆಯಲ್ಲಿ ಕೂತ್ಕೊಳ್ಳಿರಿ. ಈ ದಿನಕ್ಕೆ ನೇಮಕವಾದಂಥ ವೇದ ಪಾಠಗಳನ್ನು ಕೇಳೋಣ. ಬೆಳೆ ಕಾಣಿಕೆ ಹಬ್ಬದ ವಿಶೇಷ ಆರಾಧನೆಗೆ ನೇಮಕವಾದ ವೇದ ಪಾಠವು ಹಳೆ ಒಡಂಬಡಿಕೆಯಲ್ಲಿ 1 ಪೂರ್ವಕಾಲ ವೃತ್ತಾಂತ 29ನೇ ಸಂಧಿ 10ನೇ ವಚನದಿಂದ 20ನೇ ವಚನದವರೆಗೆ. 1 ಪೂರ್ವಕಾಲ ವೃತ್ತಾಂತ 29ನೇ ಸಂಧಿ 10ರಿಂದ 20ನೇ ವಚನದವರೆಗೆ. ಅನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲರ ದೇವರೇ, ಯೆಹೋವನೇ, ಯುಗ ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ ಮಹಿಮ ಪ್ರತಾಪ, ವೈಭವ, ಪರಾಕ್ರಮ ಪ್ರಭಾವಗಳು ನಿನ್ನವು. ಭೂಮ್ಯಾಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವನಾಗಿರುತ್ತಿ. ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರ್ತವೆ. ನೀನು ಸರ್ವಾಧಿಕಾರಿಯು. ಪರಾಕ್ರಮಗಳು ನಿನ್ನ ಹಸ್ತದಲ್ಲಿವೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಆದ್ದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ನಾವು ಈ ಪ್ರಕಾರ ಸ್ವಾಚ್ಛೆಯಿಂದ ಕಾಣಿಕೆಯನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಯಾಗಲಿ ಎಷ್ಟರವರು. ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟಿದ್ದನ್ನೇ ನಿನಗೆ ಕೊಟ್ಟೆವು. ನಾವು ನಿನ್ನ ದೃಷ್ಟಿಯಲ್ಲಿ ಪರದೇಶಿಗಳು, ನಮ್ಮ ಪಿತೃಗಳರಂತೆ ಪ್ರವಾಸಿಗಳು ಆಗಿದ್ದೇವೆ. ನಮ್ಮ ಆಯುಷ್ಕಾಲವು ನೆರಳಿನಂತಿದೆ, ನಮಗೆ ಯಾವ ನಿರೀಕ್ಷೆಯೂ ಇಲ್ಲ. ನಮ್ಮ ದೇವರಾದ ಯೆಹೋವನೇ, ನಿನ್ನ ಪರಿಶುದ್ಧ ನಾಮಕ್ಕೋಸ್ಕರ ಆಲಯ ಕಟ್ಟಿಸಬೇಕೆಂದು ಸಂಗ್ರಹಿಸಿಟ್ಟಿರುವ ಈ ಎಲ್ಲ ವಸ್ತುಗಳು ನಿನ್ನಿಂದಲೇ ನಮಗೆ ದೊರಕಿದವು. ಇವೆಲ್ಲ ನಿನ್ನವೇ. ನನ್ನ ದೇವರೇ, ನೀನು ಹೃದಯವನ್ನು ಶೋಧಿಸುವವನು, ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದಿ ಎಂಬುದನ್ನು ಬಲ್ಲೆನು. ನಾನಂತೂ ಯಥಾರ್ಥ ಮನಸ್ಸಿನಿಂದಲೂ ಸ್ವಾಚ್ಛೆಯಿಂದಲೂ ನಿದ್ದನ್ನೆಲ್ಲ ಕೊಟ್ಟಿದ್ದೇನೆ. ಇಲ್ಲಿ ಕೂಡಿರುವ ನಿನ್ನ ಪ್ರಜೆಗಳು ಸ್ವಾಚ್ಛೆಯಿಂದಲೇ ನಿನಗೆ ಕಾಣಿಕೆಯನ್ನರ್ಪಿಸಿದರೆಂದು ನೋಡಿ ಸಂತೋಷಿಸುತ್ತೇನೆ. ನಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನಿನ್ನ ಪ್ರಜೆಗಳಲ್ಲಿ ಇಂಥ ಮನಸ್ಸನ್ನು ಯಾವಾಗಲೂ ಇರುವಂತೆ ಮಾಡು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಅವರಿಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ನಿಯಮ ವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೂ, ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟನ್ನೆಲ್ಲ ಸಿದ್ಧಪಡಿಸುತ್ತೇನೋ ಆ ನಿನ್ನ ಮಂದಿರವನ್ನು ಅವರು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ. ತರುವಾಯ ದಾವೀದನು ನೆರೆದ ಸಭೆಯವರಿಗೆಲ್ಲ
ನಿಮ್ಮ ದೇವರಾದ ಯೆಹೋವನನ್ನು ಸ್ತುತಿಸಿರಿ ಎಂದು ಹೇಳಲು ಸಮೂಹದವರೆಲ್ಲರೂ ತಮ್ಮ ಪಿತೃಗಳಾದ ದೇವರಾದ ಯೆಹೋವನನ್ನು ಸ್ತುತಿಸುತ್ತಾ ತಲೆಬಾಗಿ ಆತನನ್ನು ಅರಸನನ್ನು ನಮಸ್ಕರಿಸಿದರು. ಹಾಡುವ ಕನ್ನಡ ಗೀತದಲ್ಲಿ 316ನೇ ಕನ್ನಡ ಗೀತವನ್ನು ಹಾಡೋಣ. ಕನ್ನಡ 316 ಮೊದಲ 2 ಚರಣವನ್ನು ಹಾಡಿಕೊಳ್ಳೋಣ. ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾಳುವೆ. ಹೊಸ ಒಡಂಬಡಿಕೆಯಲ್ಲಿ 1 ತಿಮೋತಿ 6ನೇ ಸಂಧಿ 6ನೇ ವಚನದಿಂದ 12ನೇ ವಚನದವರೆಗೆ. 1 ತಿಮೋತಿ 6ನೇ ಸಂಧಿ 6ರಿಂದ 12ನೇ ವಚನದವರೆಗೆ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತನಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆಯಿಂದ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ಇರುವುದವರೆಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಇಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರ ಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳಿಗೆ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಇಲ್ಲಿಗೆ ಈ ದಿವಸದ ವೇದ ಪಾರಾಯಣ ಪಾಠವು ಮುಗಿಯಿತು. ಕನಿಕರುಳ್ಳ ತಂದೆಯಾದ ದೇವರು ತನ್ನ ಪರಿಪೂರ್ಣ ಪ್ರೀತಿಯನ್ನು ತನ್ನ ವಾಕ್ಯದ ಮೂಲಕವಾಗಿ ಈಗ ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಆರಿಕೆ ಮಾಡಿರಿ ಎಂಬುದಾಗಿ ಪ್ರಬೋಧಿಸ್ತೇನೆ. ನಾವೆಲ್ಲರೂ ಕೂಡ ಎದ್ದು ನಿಂತು ಸಭೆಯಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಆರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು,
ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟೆಂದು ನಂಬುತ್ತೇನೆ. ಆಮೇಲೆ ಸಭೆಯೊಡೆದು ಕೂತ್ಕೊಳ್ಳಿರಿ. ಸಭೆಗೆ ಸಾರಿ ತಿಳಿಸುವಂತಹ ಸಭಾ ಪ್ರಜ್ಞೆಗಳು, ಬೆಳೆ ಕಾಣಿಕೆ ಹಬ್ಬದ ಈ ವಿಶೇಷ ಆರಾಧನೆಯಲ್ಲಿ ಬಂದಿರುವ ತಮ್ಮೆಲ್ಲರನ್ನು ಕೂಡ ಮತ್ತು ನಮ್ಮ ಸಭೆಯ ಪ್ರದೇಶದಲ್ಲಿರುವಂಥ ಎಲ್ಲ ಆತ್ಮೀಯರನ್ನು ಕೂಡ CSI ಕ್ರಿಸ್ತ ಮಹಿಮಾ ದೇವಾಲಯದ ಪರವಾಗಿ, ಸಭಾ ಪರಿಪಾಲನಾ ಸಮಿತಿಯ ಪರವಾಗಿ, ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮತ್ತು ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಮಾತ್ರವಲ್ಲ, ಇವತ್ತು ನಮ್ಮ ಮಧ್ಯದಲ್ಲಿ ಒಬ್ಬ ವಿಶೇಷ ಅತಿಥಿ, ನನ್ನ ಆತ್ಮೀಯ ಸ್ನೇಹಿತ ರೆವರೆಂಡ್ ಕಿಶೋರ್ ಅಯ್ಯ ನಮ್ಮ ಜೊತೆಲಿದ್ದಾರೆ. ಇವರು ಪ್ರಸ್ತುತ CSI ಜುಬ್ಲಿ ದೇವಾಲಯ ಉಡುಪಿಯಲ್ಲಿ ಸಭಾಪಾಲಕರಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಹೂಗುಚ್ಛ ನೀಡುವುದರ ಮೂಲಕವಾಗಿ ನಾನು ಅವರನ್ನು ಗೌರವಿಸಲಿಕ್ಕಿದ್ದೇನೆ. ಈ ವಿಶೇಷ ಆರಾಧನೆಯಲ್ಲಿ ಆರಾಧನೆಯ ಗಂಭೀರತೆಯನ್ನು ಹೆಚ್ಚಿಸುವಲ್ಲಿ, ವಾದ್ಯ ಸಂಗೀತ ನುಡಿಸುವಲ್ಲಿ CSI ಕ್ರಿಸ್ತ ಜ್ಯೋತಿ ದೇವಾಲಯ ಕೊರಂಕಪಡಿ ಸಭೆಯ ಸದಸ್ಯರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾನು ಸಭೆಯವರೆಲ್ಲರ ಹೃದಯಪೂರ್ವಕ ನಾನು ವಂದನೆಗಳನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊರೋನಾ ವೈರಾಣುವಿನ ಸೋಂಕಿನಿಂದ ನಾವು ಇಡೀ ವಿಶ್ವವೇ ತಲ್ಲಣಗೊಂಡಿರುವಂಥ ಈ ಪರಿಸ್ಥಿತಿಯಲ್ಲಿ ಮತ್ತು ಈ ರೀತಿಯಲ್ಲಿ ನಿರ್ಬಂಧಿತಗಳಿಗೆ ಒಳಗಾಗಿ ಈ ಕಾರಣದಿಂದ ಮುಕ್ತವಾಗಿ ಆರಾಧನೆ ನಡೆಸಲು ಹೆಚ್ಚಿನ ಅವಕಾಶಗಳು ತೆರೆದೇ ಇರುವಂಥ ಸಂದರ್ಭದಿಂದ ನಾವೆಲ್ಲರೂ ಕೂಡ ಅನೇಕ ಆಲಯಗಳು ಇನ್ನೂ ಸಹ ಮುಚ್ಚಿಯೇ ಇದೆ. ಆದಾಗ್ಯೂ ದೇವಾಲಯದಲ್ಲಿ ನಡೆಯುವ ಆರಾಧನೆಯನ್ನು ಲೈವ್ ಆಗಿ ಬಿತ್ತರಿಸುವಲ್ಲಿ ನಮ್ಮ ಸಭೆಯ ಪ್ರಯತ್ನ ಕೆಲವು ವಾರಗಳಿಂದ ಆರಂಭವಾಗಿದೆ. ಈ ಪ್ರಯತ್ನ ಇನ್ನಷ್ಟು ಕ್ಲಾರಿಟಿ ಬರುವ ಉದ್ದೇಶದಿಂದ ನಮ್ಮ ಸಭೆಯ ಪರದೇಶದಲ್ಲಿರುವಂಥ ಒಂದು ಕುಟುಂಬ ನಮ್ಮ ಆಲಯಕ್ಕೆ ಒಂದು ಸುಂದರವಾದಂಥ ಮತ್ತು ಒಳ್ಳೆ ಬೆಲೆ ಬಾಳುವ ಮತ್ತು ಉತ್ತಮವಾದಂಥ ಒಂದು ಕ್ಯಾಮರಾವನ್ನು ನೀಡಿದ್ದಾರೆ. ಆ ಕುಟುಂಬಕ್ಕೆ ಅವರ ಹೆತ್ತವರು ಕೂಡ ಈ ಸಭೆಯಲ್ಲಿದ್ದಾರೆ. ಅವರಿಗೆ ನಾನು ಇಡೀ ಸಭೆಯ ಪರವಾಗಿ, ಸಭಾ ಪರಿಪಾಲನಾ ಸಮಿತಿಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಮತ್ತು ದೇವರ ಆಲಯದ ಉಪಯೋಗಕ್ಕಾಗಿ ನಾವೀಗ ಸೋಷಲ್ ಡಿಸ್ಟೆನ್ಸ್ ಇರಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮ ಸಭೆಯ ಕೆಲವು ಸದಸ್ಯರು ನಮ್ಮ ಆಲಯಕ್ಕೆ 60 ನೀಲ್ಕಮಲ್ ಚೇರನ್ನು ನೀಡಿರುತ್ತಾರೆ. ಆ ಕುಟುಂಬಕ್ಕೆ ಸಭೆಯರೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ನಮ್ಮ ಈ ಆರಾಧನೆಯ ಮುಖ್ಯವಾಗಿ ತೆನೆ ಹಂಚುವಂಥ ಕಾರ್ಯಕ್ರಮಕ್ಕೆ ಅದಕ್ಕೆ ಸಹಕಾರ ಕೊಡುವ ಹಾಗೆ ಒಂದು ಕುಟುಂಬ ನಮ್ಮೆಲ್ಲರಿಗೂ ಕೂಡ ತೆನೆಯನ್ನು ನೀಡಿರುತ್ತಾರೆ. ಆ ಕುಟುಂಬಕ್ಕೆ ಸಭೆಯರೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಈ ದಿವಸದ ಆರಾಧನೆಯಲ್ಲಿ ಲೈವ್ ಪ್ರೋಗ್ರಾಮ್ ಚಿತ್ರೀಕರಿಸಲು ನಮಗೆ ಸಹಕರಿಸಿದ, ಇವತ್ತು ಮಾತ್ರ ಅಲ್ಲ, ಕಳೆದ ಕೆಲವು ದಿವಸದಿಂದ ನಮ್ಮ ಜೊತೆಯಲ್ಲಿ ಇದ್ದು ಎಲ್ಲ ರೀತಿಯ ಸಹಕಾರ ಕೊಟ್ಟಂಥ ನಮ್ಮ ಪ್ರೀತಿಯ ಯವನಸ್ಥರು ನಮ್ಮ ಜೊತೆಯಲ್ಲಿದ್ದಾರೆ. ಕೊರಂಕಬಾಡಿ ಕ್ರಿಸ್ತ ಜ್ಯೋತಿ ದೇವಾಲಯದ ಶ್ರೀಯುತ ಕೆನಿತ್ ಮಾಬೇನ್ ಅವರ ತಂಡ ಮತ್ತು ಉಡುಪಿ CSI ಜುಬ್ಲಿ ದೇವಾಲಯದ ಶ್ರೀಯುತ ಸುವಿನ್ ಕರ್ಕಡ ಅವರ ತಂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ನಮ್ಮ ಸಭೆಯ ಪರವಾಗಿ ವಂದನೆಗಳು ತಿಳಿಸೋನಾಗಿದ್ದೇನೆ. ಬೆಳೆ ಕಾಣಿಕೆ ಹಬ್ಬಕ್ಕೆ ಕಬ್ಬು ನೀಡಿದಂಥ ಕುಟುಂಬಕ್ಕೆ ನಾನು ಸಭೆಯವರೆಲ್ಲರ ಪರವಾಗಿ ಮತ್ತು ಸಭಾ ಪರಿಪಾಲನಾ ಸಮಿತಿಯ ಪರವಾಗಿ ನಾನು ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ನಮ್ಮ ಆಲಯದ ಶೃಂಗರಿಗೊಳಿಸುವುದಕ್ಕಾಗಿ ಅದಕ್ಕೆ ತಗಲುವಂಥ ಎಲ್ಲ ಖರ್ಚನ್ನು ಮತ್ತು ಎಲ್ಲ ರೀತಿ ಸುಂದರಗೊಳಿಸಿದಂಥ ಯವನಸ್ಥರು ಮತ್ತು ನಮ್ಮ ಸಭೆಯ ಎಲ್ಲ ಸದಸ್ಯರನ್ನು ನಾನು ಪ್ರೀತಿಪೂರ್ವಕವಾಗಿ ನಾನು ವಂದನೆಗಳನ್ನು ತಿಳಿಸ್ತೇನೆ. ನಿನ್ನೆ ದಿವಸ ಬಹಳ ರಾತ್ರಿಯವರೆಗೆ ಅವರು ತಮ್ಮ ಶ್ರಮವನ್ನು ವಹಿಸಿ ಈ ಆಲಯ ಸುಂದರಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ, ಮುಖ್ಯವಾಗಿ ಅವರಿಗೆ ಪ್ರೋತ್ಸಾಹ ಕೊಟ್ಟಂಥ ಹೆತ್ತವರನ್ನು ಕೂಡ ನಾನು ವಂದಿಸ್ತೇನೆ. ಯಾಕಂದರೆ ಯವನಸ್ಥರು ನಾಳೆಯ ಸಭೆಯ ಕಂಬಗಳು.
ಆ ಕಂಬಗಳನ್ನು ಬಲಪಡಿಸುವಂಥ ಕರ್ತವ್ಯ ಹೆತ್ತವರದು ಮತ್ತು ಸಭೆಯವರಾದಂಥ ನಮ್ಮೆಲ್ಲರದು ಕೂಡ. ಅದರಿಂದ ಇಂಥ ಪ್ರೋತ್ಸಾಹ ಇನ್ನಷ್ಟು ಕೊಟ್ಟು ಸಭೆಯನ್ನು ಬೆಳೆಸುವಲ್ಲಿ ಎಲ್ಲ ಹೆತ್ತವರು ಸಹಕರಿಸಬೇಕಾಗಿ ಪ್ರೀತಿಯಿಂದ ತಮ್ಮಲ್ಲಿ ಕೇಳಿಕೊಡ್ತೇನೆ. ಮತ್ತು ಈ ಸಭೆ ಕಟ್ಟುವಲ್ಲಿ ಬೆಳೆಸುವಲ್ಲಿ ಅವರ ಪಾತ್ರವನ್ನು ದೇವರು ಆಶೀರ್ವದಿಸ್ತಾನೆ. ಆ ಆಶೀರ್ವಾದ ಅವರ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿಯೂ ದೇವರು ಅದ್ಭುತ ರೀತಿ ನಡೆಸುವ ಹಾಗೆ ದೇವರನ್ನು ನಾವು ಎಲ್ಲರೂ ಕೂಡ ಆ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥವರಾಗೋಣ. ವಿಶೇಷ ಸಂಗೀತವನ್ನು ಹಾಡುವವರಿಗೂ, ತರಬೇತಿ ನೀಡಿದವರಿಗೂ ಮತ್ತು ಸಂಗೀತ ಸಂಯೋಜನೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಸಭೆಯವರ ಪರವಾಗಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಮುಂದಿನ ಭಾನುವಾರ ನಾವು ಮೆನ್ಸ್ ಫೆಲೋಶಿಪ್ ಸಂಡೇಯನ್ನು ಆಚರಿಸ್ತಿದ್ದೇವೆ. ಪುರುಷರ ಕೂಟದ ಭಾನುವಾರವಾಗಿ ಆಚರಿಸ್ತಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ಸಭೆಯ ಎಲ್ಲ ಪುರುಷ ಫೆಲೋಶಿಪ್ ಕೂಟದಲ್ಲಿರುವಂಥವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳೋನಾಗಿದ್ದೇನೆ. ಕುರ್ಕಲ್ನಿಂದ ವಸ್ತು ರೂಪವಾಗಿ ಬಂದ ಕಾಣಿಕೆಯನ್ನು ತರಲು ವಾಹನ ನೀಡಿದಂಥ ಕುಟುಂಬಕ್ಕೆ ನಾನು ವಂದನೆಗಳನ್ನು ತಿಳಿಸ್ತೇನೆ. ಕಳೆದ ಸೆಪ್ಟೆಂಬರ್ ತಿಂಗಳ 19 ಮತ್ತು 20ರಂದು ಸುರಿದ ಭಾರಿ ಮಳೆಯಿಂದ ನಮ್ಮ ಸಭೆಯ 2 ಕುಟುಂಬ ಬಹಳಷ್ಟು ಕಷ್ಟದಲ್ಲಿ ಒಳಗಾಗಿದೆ. ಒಂದು ಕುಟುಂಬದ ತಮ್ಮ ಮನೆಯನ್ನೇ ಕಳ್ಕೊಂಡಂಥ ಸ್ಥಿತಿಯಲ್ಲಿದ್ದಾರೆ. ಈಗ ಒಂದು ಆಶ್ರಯಕ್ಕೆ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿದ್ದಾರೆ. ಆದರೆ ಅದು ತಾತ್ಕಾಲಿಕವಾಗಿ. ಇನ್ನೊಂದು ಕುಟುಂಬದ ಮನೆ ಗೋಡೆ, ಹಿಂದಿನ ಗೋಡೆ ಬಿದ್ದಿರುತ್ತದೆ. ಆದ್ದರಿಂದ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುವಂಥದ್ದು ಈ ಕುಟುಂಬಕ್ಕೆ ಆಶ್ರಯವನ್ನು ಒದಗಿಸುವಂಥ ಜವಾಬ್ದಾರಿ ಸಭೆಯವರದು. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ತಮ್ಮ ಅಳಿಲು ಸೇವೆಯನ್ನು ಮಾಡಬೇಕಾಗಿ ಮತ್ತು ವಿಶೇಷವಾಗಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಹನಿ ಹನಿ ಕೂಡಿ ಹಳ್ಳ ಎಷ್ಟಾಗ್ತದ ಈ ಕುಟುಂಬಕ್ಕೆ ಸಹಕಾರ ಕೊಡ್ರಿ. ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನಾನು ತಮ್ಮ ರಿಕ್ವೆಸ್ಟನ್ನು ಕಳಿಸಿದ್ದೇನೆ. ಮತ್ತು ಸಭಾ ಪರಿಪಾಲನಾ ಸಮಿತಿ ಕೂಡ ಇದಕ್ಕೆ ಮನವಿ ಮಾಡಿಕೊಂಡಿದೆ. ಅದನ್ನು ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀಡಿ ಈ ಕುಟುಂಬವನ್ನು ಆ ಒಂದು ಆಶ್ರಯ ಕೊಡುವಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸುವಲ್ಲಿ ಸಭೆಯವರ ಪರವಾಗಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ. ಆರಾಧನೆಯ ತರುವಾಯ ವಸ್ತು ರೂಪವಾಗಿ ಬಂದಿರುವಂಥ ಎಲ್ಲ ಕಾಣಿಕೆಯನ್ನು ಏಲಂ ಮಾಡಲಾಗುವುದು. ಕಾಣಿಕೆ ನೀಡಿದಂಥ ಪ್ರತಿಯೊಂದು ಕುಟುಂಬಕ್ಕೆ ನಾನು ಸಭೆಯವರ ಪರವಾಗಿ ವಂದನೆ ತಿಳಿಸ್ತೇನೆ ಮತ್ತು ದೇವರ ಕಾಣಿಕೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ದೇವರ ಮಹಿಮೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳೋನಾಗಿದ್ದೇನೆ. ಆರಾಧನೆಯ ಕೊನೆಯ ಸಂಗೀತ ಹಾಡುವಾಗ ಸಭಾ ಹಿರಿಯರು ಸಭೆಯವರಿಗೆ ಕುಳಿತಲ್ಲೇ ತೆನೆಗಳನ್ನು ಹಂಚಲಿಕ್ಕಿದ್ದಾರೆ. ಆದ್ದರಿಂದ ಸಭೆಯವರು ಇದಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ಳೋನಾಗಿದ್ದೇನೆ. ಕಳೆದ ಭಾನುವಾರದ ಆರಾಧನೆ ಕಾಣಿಕೆ 4935, ಜನ್ಮದಿನದ ಕೃತಜ್ಞತ ಕಾಣಿಕೆ 1200, ಏಲಂನಿಂದ ಬಂದ ಕಾಣಿಕೆ ₹100, ಒಂದು ಕುಟುಂಬ CDFಗೆ ನೀಡಿದಂಥ ಕಾಣಿಕೆ ₹1000, ಇನ್ನೊಂದು ಕುಟುಂಬ CDFಗೆ ನೀಡಿದಂಥ ಕಾಣಿಕೆ ₹2000. ಕಳೆದ ವಾರದಲ್ಲಿ ಕೂಡಿಕೆಯಾದಂಥ ಒಟ್ಟು ಕಾಣಿಕೆ 9235. ಕಳೆದ ವಾರದಲ್ಲಿ ಜನ್ಮದಿನ ಕಂಡಂಥವರು ಜನಲಿಲ್ ಜಾಯ್ಸನ್, ಮಾರ್ಗ್ರೆಟ್ ಸಹನಾ ಶೀಲಾ ಕರ್ಕಡ, ಹೆಲೆನ್ ಸುಮತಿ ಕೋಟ್ಯಾನ್, ಆಶಿತ್ ಲೆನಾರ್ಡ್ ಸೋನ್ಸ್, ಜೋಶುವಾ ಶಾಲೋಮ್ ಜತ್ತನ್ನ, ಹಿತಾಕ್ಷ ಮೋಹನ್ ಜತ್ತನ್ನ, ಸುಪ್ರೀತ್ ಪ್ರಜ್ವಲ್ ಕೋಟ್ಯಾನ್, ಆರೋವ್ ಸಾಮ್ಯಲ್ ಜತ್ತನ್ನ, ರೆನ್ಸೆಲ್ ಸೋನ್ಸ್. ದಯವಿಟ್ಟು ಆಲಯದಲ್ಲಿದ್ದರೆ ಅವರು ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ತೇನೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಹೊಸ ವರ್ಷ ಅದು ನೀನು ಕೊಟ್ಟಂಥ ದಾನ. ಹೊಸ ವರ್ಷದ ಪ್ರತಿಯೊಂದು ದಿನಗಳು ಕೂಡ ಸ್ವಾಮಿ ನಿನ್ನ ಕೃಪಾ ಆಶೀರ್ವಾದವೇ. ಈ ಆಲಯದಲ್ಲಿ ಬಂದು ಈಗ ನಿನ್ನನ್ನು ಪ್ರಾರ್ಥಿಸುವಂಥ ಪ್ರಿಯರು ನಿನ್ನ ಆಶೀರ್ವದಿಸು ಮತ್ತು ಕಳೆದ ವಾರದಲ್ಲಿ ಜನ್ಮದಿನ ಕಂಡಂಥ ಎಲ್ಲ ಪ್ರಿಯರನ್ನು ಕೂಡ ಅದ್ಭುತ ರೀತಿಯಲ್ಲಿ ನಡೆಸು. ಕಾರಣಾಂತರಗಳಿಂದ ಆಲಯಕ್ಕೆ ಬರಲಾಗದಂಥವ್ರನ್ನು ಕೂಡ ಆಶೀರ್ವದಿಸು. ದೇವರೇ, ಅವರ ಹೊಸ ವರ್ಷ ಸ್ವಾಮಿ ನಿನ್ನ ಕೈಗಳಿವೆ ಮತ್ತು ಮಾತೃಗರ್ಭ ಧರಿಸಿದ ದಿನದಿಂದ ಸ್ವಾಮಿ ಅವರ ಉದ್ಧಾರಕನು, ರಕ್ಷಕನು, ಒಡೆಯನು ನೀನು. ಅವರ ಎಲ್ಲ ಸ್ಥಿತಿಗತಿಗಳಲ್ಲಿ ನೀನು ನಡೆಸಿದಂಥ ದೇವರು. ಚಿಕ್ಕ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ನಡೆಸಿದಂಥ ದೇವರು, ದೊಡ್ಡವರಿಗೆ ಬೇಕಾದಂಥ ಆರೋಗ್ಯ ಆಶೀರ್ವಾದ ಕೊಟ್ಟು ಸ್ವಾಮಿ ಅವರು ಕಷ್ಟ ಬಂದೆ ಅಂತ ಹೇಳಿದಾಗ ಕುಗ್ಗದೆ, ಸುಖ ಬಂತು ಅಂತ ಹೇಳಿದಾಗ ಹಿಗ್ಗದೆ, ಅವರ ಜೀವನದ ಪ್ರತಿಯೊಂದು ಸ್ತರಗಳಲ್ಲಿ ಅದ್ಭುತವಾದ ಆಶೀರ್ವಾದದಿಂದ ನಡೆಸಿರುವಂಥ ಕರ್ತನಲ್ಲ ಸ್ವಾಮಿ ನೀನು. ನಿನಗೆ ಅಂತಂಥ ವಂದನೆಗಳನ್ನು ಹೇಳ್ತೇವೆ ಸ್ವಾಮಿ. ಇನ್ನು ಮುಂದಿನ ಹೊಸ ದಿನಗಳು ಕೂಡ ಅದು ಹೇಗೆ ಏನಂತ ಗೊತ್ತಿಲ್ಲ ಸ್ವಾಮಿ. ಒಂದು ವೇಳೆ ಕಾರ್ಗತ್ತಿನ ಕಣಿವೆಗಳು ಬರುವಂಥ ಸಾಧ್ಯತೆಗಳು ಇರ್ಬೋದು. ಆದರೆ ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾನೆ ಎನ್ನುವಂಥ ಬಲವಾದಂಥ ನಂಬಿಕೆಯಲ್ಲಿ
ಸ್ಥೈರ್ಯವಾಗಿ ನಿಲ್ಲುತ್ತಾ ನಿನ್ನ ದೊಣ್ಣೆ ನಿನ್ನ ಕೋಲು ಅವರಿಗೆ ಧೈರ್ಯ ಕೊಡುತ್ತಾ ಮಾರ್ಗ ತೋರಿಸುತ್ತಾ ಮುನ್ನಡೆಯಲಿಕ್ಕಾಗುವಂತೆ ಸಹಾಯ ಮಾಡು. ಅವರ ಹೊಸ ವರ್ಷ ಸಂತೋಷದಿಂದಲೂ ಆರೋಗ್ಯದಿಂದಲೂ ಸಮಾಧಾನದಿಂದ ಕೂಡಿದಂಥ ಜೀವಿತ ಮಾಡುತ್ತಾ ಎಲ್ಲರೂ ನಿನಗೆ ಕೃತಜ್ಞತಾ ಸ್ತೋತ್ರ ಹೇಳುತ್ತಾ ನಿನ್ನ ಮಹಿಮೆ ಹೊಂದಿದ್ದು ಬೇಡುತ್ತಾ ಕೂಡಿ ಬಂದಂಥ ಎಲ್ಲ ಪ್ರಿಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ನಮ್ಮ ಪ್ರಾರ್ಥನೆಯನ್ನು ಸಭೆಯಾಗಿ ಬೇಡಿದಂಥ ಎಲ್ಲ ವಿಜ್ಞಾಪನೆಗಳನ್ನು ಯೇಸುವಿನ ಮುಂದೆ ಕೇಳಿದೇವರೇ, ಆಮೇಲೆ. ಸಭೆಯವರ ಹತ್ರ ಒಂದು ಗಮನಕ್ಕೆ, ಕೆಲವು ಹಳೆ ಅಡ್ರೆಸ್ ಪುಸ್ತಕದಲ್ಲಿ ಕೆಲವು ಅಡ್ರೆಸ್ಗಳು ತಪ್ಪಾಗಿವೆ ಮತ್ತು ಬದಲಾಗಿದೆ ಮತ್ತು ಫೋನ್ ನಂಬರ್ ಕೂಡ ಬದಲಾಗಿವೆ. ಆದ್ದರಿಂದ ದಯವಿಟ್ಟು ಫೋನ್ ನಂಬರ್ ಮತ್ತು ಅಡ್ರೆಸ್ಸನ್ನು ಸಾಧ್ಯವಾದರೆ ಸಭಾಪಾಲಕರ ಫೋನ್ ನಂಬರ್ ಇದೆ ತಮ್ಮಲ್ಲಿ, ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಆದಷ್ಟು ಕಳಿಸಬೇಕಾಗಿ ಕೇಳಿಕೊಳ್ತೇನೆ. ಅಥವಾ ನಿಮ್ಮ ಏರಿಯಾದ ಸಭಾ ಹಿರಿಯರಿಗೂ ಕಳಿಸಿ ಅವರ ಮೂಲಕವಾಗಿ ಇದನ್ನು ಅಪ್ಡೇಟ್ ಮಾಡುವಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳೋಣ. ನಾವೀಗ ಕಾಣಿಕೆಯನ್ನು ಕೂಡಿಸುವ ಹಾಗೆ ಕನ್ನಡ ಸಂಗೀತದಲ್ಲಿ 271ನೇ ಕನ್ನಡ ಸಂಗೀತವನ್ನು ಹಾಡೋಣ. 271ನೇ ಕನ್ನಡ ಸಂಗೀತ, ಅದರಲ್ಲಿ ಬೇಕಾದಷ್ಟು ಚರಣ ಹಾಡೋಣ, ಆಗ ಕಾಣಿಕೆ ಕೊಡಿಸಲಾಗುವುದು. 271. ಎಲ್ಲ ಒಳ್ಳೆ ದಾನಗಳ ಮೂಲ ಕರ್ತ ದೇವರೇ, ನಿನ್ನ ದಿವ್ಯ ಆಶೀರ್ವಾದ ದಯಮಾಡು ನನಗೆ, ನನಗೆ ನನಗೆ ದಯಮಾಡು ನನಗೆ. ಬೇಕಾದಷ್ಟು ಚರಣ ಹಾಡೋಣ, ಆಗ ಕಾಣಿಕೆ ಕೊಡಿಸಲಾಗುವುದು. Baba
ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದಯಾಪರ ದೇವರೇ, ಸೃಷ್ಟಿಸಲ್ಪಟ್ಟದ್ದೆಲ್ಲವೂ ನಿನ್ನದೇ. ನಾವು ಅರ್ಪಿಸುವಂಥದ್ದೆಲ್ಲವೂ ಮೊದಲಿನಿಂದಲೇ ನಿನಗೇ ಸೇರಿದ್ದು. ಈ ಕಾಣಿಕೆಯನ್ನು ಸ್ವೀಕರಿಸಿ ನೀನು ಮೆಚ್ಚುವ ಕಾರ್ಯಗಳಿಗಾಗಿ ಅದನ್ನು ಬಳಸಿಕೋ. ಈ ಕಾಣಿಕೆಯ ಮೂಲಕ ನಮ್ಮನ್ನು ಉಂಟು ಮಾಡಿದ ನಿನ್ನ ಒಳ್ಳೆತನಕ್ಕಾಗಿಯೂ ನಮ್ಮನ್ನು ಪರಿಪಾಲಿಸಿದ ನಿನ್ನ ಪ್ರೀತಿ ಕೃಪೆಗಾಗಿಯೂ ತಿದ್ದಿದ ನಿನ್ನ ಶಿಸ್ತಿಗಾಗಿಯೂ ನಮ್ಮನ್ನು ವಿಮೋಚಿಸಿದ ನಿನ್ನ ಪ್ರೀತಿಗಾಗಿಯೂ ನಿನ್ನನ್ನು ಸ್ತುತಿಸುತ್ತೇವೆ. ದೇವರ ಕಳೆದ ಎಲ್ಲ ದಿವಸಗಳಲ್ಲಿ ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಇನ್ನಿತರ ವಿಶೇಷ ದಿನಗಳನ್ನು ಕಂಡಂಥ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ನಿನ್ನ ನೆನಪಿಗೆ ತರುತ್ತಾ ಪ್ರಾರ್ಥಿಸುತ್ತೇವೆ. ಸ್ವಾಮಿ, ಪ್ರತಿಯೊಬ್ಬರನ್ನು ನಿನ್ನ ಕೈಗಳಲ್ಲಿ ನಿನ್ನ ಕೃಪೆಯಿಂದ ಆಶೀರ್ವದಿಸಿದ್ದನ್ನು ನೆನಪು ಮಾಡಿಕೊಂಡು ಅವರು ತಂದಂಥ ಎಲ್ಲ ಕಾಣಿಕೆಗಳನ್ನು ಹರಸು, ಆಶೀರ್ವದಿಸು. ಮುಂದಿನ ದಿನಗಳಲ್ಲಿಯೂ ಅವರನ್ನು ಪರಾಮರಿಸಿ ಮುನ್ನಡೆಸು. ದೇವರೇ, ನಿನ್ನನ್ನು ಪ್ರೀತಿಸುವಂತೆಯೂ ನೀನು ನಮ್ಮನ್ನು ಅನುಗ್ರಹಿಸಿದ ಎಲ್ಲ ವರಗಳ ಮೂಲಕ ಸೇವೆ ಸಲ್ಲಿಸಿ ನಿನಗೆ ಕೃತಜ್ಞರಾಗಿರುವಂತೆಯೂ ನಿನ್ನ ಚಿತ್ತದಲ್ಲಿ ಹರ್ಷಗೊಳ್ಳುವಂತೆಯೂ ಸಹಾಯ ಮಾಡೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡೋಣ. ಸಭೆಯ ಪ್ರತ್ಯುತ್ತರ ಪ್ರತಿ ಪ್ರಾರ್ಥನೆಯ ಅಂತ್ಯದಲ್ಲಿ ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿರಲಿ. ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿರಲಿ. ಜಗತ್ತಿನಾದ್ಯಂತ ಕೊರೋನಾ ವೈರಸ್ ಸೋಂಕಿತರ ಆರೈಕೆಗಾಗಿ ಪ್ರಾರ್ಥಿಸೋಣ. ಆರೋಗ್ಯದಾಯಕನಾದ ದೇವರೇ, ಇಡೀ ಜಗತ್ತು ಕೊರೋನಾ ವೈರಸ್ನ ಸೋಂಕಿನಿಂದ ತತ್ತರಿಸುತ್ತಿದೆ. ಇವರ ಆರೋಗ್ಯಕ್ಕಾಗಿ ಲಸಿಕೆ ಕಂಡುಹಿಡಿಯುವ ಪ್ರಯತ್ನ ಶೀಘ್ರವಾಗಿ ಪೂರ್ಣಗೊಳ್ಳಲಿ. ಈ ಸಾಂಕ್ರಾಮಿಕ ರೋಗದ ಹೆಸರಿನಲ್ಲಿ ಸೋಂಕಿತರಿಗೆ ಆಗುವ ಅನ್ಯಾಯ, ಅಕ್ರಮ, ಮೋಸ, ವಂಚನೆ ಇವೆಲ್ಲವುಗಳಿಂದ ಪಾರುಗಾಣಿಸು. ಈ ಸಾಂಕ್ರಾಮಿಕ ರೋಗದಿಂದ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಉಂಟಾಗಬಹುದಾದ ನಷ್ಟದಿಂದ ಪಾರು ಮಾಡು. ದುಡಿತ ಮಾಡಿ ಜೀವಿಸುವ ಎಲ್ಲ ಜನರನ್ನು ಈ ಸಂಕಷ್ಟದಿಂದ ಹೊರಬರಲು ನಿನ್ನ ಮಾರ್ಗವನ್ನು ಕರುಣಿಸು. ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವ ಸರಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯರುಗಳನ್ನು, ದಾದಿಯರನ್ನು, ಸಿಬ್ಬಂದಿ ವರ್ಗದವರನ್ನು, ಪೊಲೀಸ್ ಇಲಾಖೆಯನ್ನು, ಆರೋಗ್ಯ ಇಲಾಖೆಯನ್ನು, ಇನ್ನಿತರ ಸಂಘ ಸಂಸ್ಥೆಗಳ ವ್ಯಕ್ತಿಗಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಈ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯ ಮಾಡುವಲ್ಲಿ ದೇವ ನಿನ್ನ ಸಂರಕ್ಷಣೆ, ಭದ್ರತೆ, ಆರೈಕೆ ಇವರೆಲ್ಲರೊಂದಿಗಿರಲಿ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಈ ವರ್ಷದ ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪದಿಂದ ಸಂಕಷ್ಟಕ್ಕೊಳಗಾದವರಿಗಾಗಿ ಪ್ರಾರ್ಥಿಸೋಣ. ಸಂರಕ್ಷಕನಾದ ದೇವರೇ, ಮಳೆಗಾಲದಲ್ಲೂ ಉಂಟಾದ ಪ್ರವಾಹ, ಭೂಕುಸಿತ ಇನ್ನಿತರ ಸಂಕಷ್ಟ ಸ್ಥಿತಿಗೊಳಗಾದ ಜನರಿಗೆ ನಿನ್ನ ಸಹಾಯದ ಕೈಗಳನ್ನು ಕರುಣಿಸು. ಪ್ರಾಣ, ಆಸ್ತಿ ನಷ್ಟ, ಅನಾಥ ಸ್ಥಿತಿ ಈ ಎಲ್ಲ ಅತಂತ್ರಗಳಿಂದ ಕೂಡಿದ ಜನರನ್ನು ಈ ಸಂದರ್ಭದಲ್ಲಿ ನಿನ್ನ ಮುಂದೆ ನೆನಪಿಸುತ್ತಾ ಈ ಅಸಹಾಯಕ ಜನರಿಗೆ ಆಗುವ ಎಲ್ಲ ಪರಿಹಾರ ಕಾರ್ಯಗಳನ್ನು ಆಶೀರ್ವದಿಸು. ಪ್ರಕೃತಿಯ ಸಮತೋಲನವನ್ನು ಪರಿಗಣಿಸುತ್ತಾ ದುರಾಶೆಯ ಸ್ವಾರ್ಥಮಯ ಜೀವಿತವನ್ನು ಜೀವಿಸದೆ ಒಬ್ಬರು ಪ್ರತಿಯೊಬ್ಬರಿಗಾಗಿ, ಪ್ರತಿಯೊಬ್ಬರು ಎಲ್ಲರಿಗಾಗಿ ಎನ್ನುವ ಮನೋಭಾವನೆಯ ಜೀವಿತ ಮಾಡುವಂತೆ ಕರುಣಿಸು. ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಆಹಾರ, ವಸ್ತ್ರ, ವಸತಿ, ಮಳೆಗಾಲದ ಪ್ರಕೃತಿ ವಿಕೋಪದಿಂದ ಸಂಕಷ್ಟಕ್ಕೆ ತುತ್ತಾದ ಜನರಿಗೆ ಸಮಯಕ್ಕೆ ಸರಿಯಾಗಿ ಒದಗಿ ಬರುವ ಎಲ್ಲ ಪ್ರಯತ್ನಗಳನ್ನು, ನೆರವು ನೀಡುವ ಎಲ್ಲ ಸಂಘ ಸಂಸ್ಥೆಗಳನ್ನು, ಸರಕಾರವನ್ನು ಆಶೀರ್ವದಿಸಿ ಮುನ್ನಡೆಸೆಂದು ಬೇಡುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಾನಾ ರೀತಿಯ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡ ಜನರಿಗಾಗಿ, ವಿವಿಧ ಉದ್ಯೋಗ ಹಾಗೂ ವ್ಯವಹಾರ ಮಾಡುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಮಾರ್ಗದರ್ಶಕನಾದ ದೇವರೇ, ಕೊರೋನಾ ವೈರಸ್ನ ಸೋಂಕು, ಮಳೆಗಾಲದ ಪ್ರಕೃತಿ ವಿಕೋಪ
ಅನ್ಯಾಯ, ವಂಚನೆ, ಮೋಸ ಮಾಡುವ ಜನರಿಂದ, ಇತರ ಸ್ಥಿತಿಗತಿಗಳಿಂದ ನಮ್ಮನ್ನು ಪಾರು ಮಾಡು. ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡವರು ತಾವು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗದೆ, ಮಾರುಕಟ್ಟೆ ಇಲ್ಲದೆ, ಪ್ರವಾಹದಿಂದ ಬೆಳೆಗಳು ನಾಶವಾಗಿ ತಾವು ತಮ್ಮ ಕುಟುಂಬ ನಷ್ಟದ ಸ್ಥಿತಿಯಲ್ಲಿ ಜೀವಿಸುವಾಗ ಸಹಾಯವನ್ನು ಅನುಗ್ರಹಿಸು. ಕೊರೋನಾ ವೈರಸ್ನಿಂದ ದುಡಿಯುವ ಕೈಗಳು ಕಟ್ಟಲ್ಪಟ್ಟಿವೆ. ಕಾರ್ಖಾನೆಗಳು, ಕಚೇರಿಗಳು, ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು, ವ್ಯಾಪಾರ ವ್ಯವಹಾರಗಳು ಕುಂಠಿತಗೊಂಡಿರುವಾಗ ಈ ಕ್ಷೇತ್ರಗಳನ್ನು ನಂಬಿಕೊಂಡು ಜೀವಿಸುವ ಎಲ್ಲ ವ್ಯಕ್ತಿಗಳನ್ನು, ಅವರ ಕುಟುಂಬಗಳನ್ನು ತೃಪ್ತಿಯ, ನೆಮ್ಮದಿಯ ಜೀವಿತದಲ್ಲಿ ಮುಂದೆ ಸಾಗಲು ಕರುಣಿಸಿ ಮುನ್ನಡೆಸೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೆನ್. ಸಭೆಯಲ್ಲಿ ಕುಳಿತುಕೊಳ್ಳಿರಿ. ಈಗ ನಮ್ಮ ಸಭೆಯ ಯವನಸ್ಥರಿಂದ ಮತ್ತು ಸಭೆಯವರಿಂದ ಒಂದು ವಿಶೇಷ ಸಂಗೀತ. ಈ ಸಂಗೀತದ ನಂತರ ನಮ್ಮ ಮಧ್ಯದಲ್ಲಿರುವಂಥ ರೆವರೆಂಡ್ ಕಿಶೋರ್ ಕುಮಾರ್ ಅಯ್ಯನವರು ದೇವರ ವಾಕ್ಯ ಸಂದೇಶವನ್ನು ನೀಡಲಿಕ್ಕಿದ್ದಾರೆ.
ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಮತ್ತು ದೇವರ ವಾಕ್ಯವನ್ನು ಕೇಳಲು ನಮ್ಮ ಮನಸ್ಸುಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರೀತಿಯ ನಮ್ಮ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ಸ್ವಾಮಿ, ನಾವಿಂದು ನಿನ್ನ ಸನ್ನಿಧಾನಕ್ಕೆ ಕಾಣಿಕೆಗಳೊಂದಿಗೆ ಬಂದಿದ್ದೇವೆ. ಸ್ವಾಮಿ, ಕಾಣಿಕೆಗಳು ನೀನು ಕೊಟ್ಟಂಥ ಕೊಡುಗೆಗಳೇ. ಅದೇ ವೇಳೆ ಸ್ವಾಮಿ, ನಮ್ಮ ಜೀವನ, ನಮ್ಮ ಜೀವ, ಅದು ಕೂಡ ನೀನು ಕೊಟ್ಟಂಥ ಕಾಣಿಕೆ ಎಂಬುದಾಗಿ ನೆನಪು ಮಾಡಿಕೊಂಡು ನಮ್ಮನ್ನು ನಿನಗೆ ಸಮರ್ಪಿಸುವಂಥ ಮನೋಭಾವನೆಯನ್ನು ನಮಗೆ ಅನುಗ್ರಹಿಸಿಕೊಡು. ಮತ್ತು ನಮ್ಮಲ್ಲಿರುವುದೆಲ್ಲವೂ ನಿನ್ನದೇ, ನೀನು ಕೊಟ್ಟಂಥ ದಾನ ಎಂಬುದಾಗಿ ನೆನಪು ಮಾಡಿಕೊಂಡು ಯೋಗ್ಯ ರೀತಿಯಿಂದ ಅದನ್ನು ಬಳಸಲಿಕ್ಕೆ ನಮಗೆ ಕಲಿಸು. ಆ ಮೂಲಕ ಸ್ವಾಮಿ, ನಾವು ಇವತ್ತು ಆಚರಿಸುವಂಥ ಬೆಳೆ ಹಬ್ಬ ಅದು ಅರ್ಥಗರ್ಭಿತವಾಗಿರಲಿ. ನಾನಾಡುವಂಥ ಮಾತು ಮತ್ತು ನಮ್ಮೆಲ್ಲರ ಹೃದಯದ ಧ್ಯಾನ ಸ್ವಾಮಿ, ಅದು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಹಾಗೂ ಬೆಳೆ ಹಬ್ಬದ ಶುಭಾಶಯವನ್ನು CSI ಜುಬಿಲಿ ದೇವಾಲಯದ ಸಭಾಪಾಲಕನಾಗಿ ಹಾಗೂ ಸಭೆಯೆಲ್ಲ ಸದಸ್ಯರ ಪರವಾಗಿ ನಾನು ನಿಮಗೆ ಶುಭಾಶಯವನ್ನು ತಿಳಿಸುವನಾಗಿದ್ದೇನೆ. ತಂದೆಯಾದ ದೇವರು ಈ ಸಭೆಯಲ್ಲಿ ಈ ವರ್ಷ ಬೆಳೆ ಹಬ್ಬದ ಆಚರಣೆಯಲ್ಲಿ ನಿಮ್ಮೊಂದಿಗೆ ಭಾಗಿಗಳಾಗುವಂತೆಯೂ ಅದೇ ರೀತಿ ವಾಕ್ಯ ಸಂದೇಶವನ್ನು ನೀಡುವಂತೆಯೂ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ವೇಳೆ ಸ್ಥಳೀಯ ಸಭೆಯ ಸಭಾಪಾಲಕರು ರೆವರೆಂಡ್ ಪ್ರವೀಣಯ್ಯ ಅವರಿಗೂ ಕೂಡ ನಾನು ಉಪಕಾರವನ್ನು ತಿಳಿಸುವನಾಗಿದ್ದೇನೆ. ನಾವು ಬ್ಯಾಚ್ಮೇಟ್ಸ್ ಇಬ್ಬರು ಸಹ 4 ವರ್ಷ ಜೊತೆಯಾಗಿ ಸೇವೆಯ ತರಬೇತಿಯನ್ನು ಪಡೆದವರು. ಬ್ಯಾಚ್ಮೇಟ್ಸ್ ಮಾತ್ರವಲ್ಲ, ರೂಮ್ಮೇಟ್ ಆಗಿದ್ದೆವು, ಬೆಂಚ್ಮೇಟ್ಸ್ ಆಗಿದ್ದೆವು. ಬಹಳ ಸುಂದರವಾದಂಥ ಅನುಭವಗಳು. ಮತ್ತೊಂದು ವರ್ಷದಲ್ಲಿ ನಾವು ಬೆಳೆ ಹಬ್ಬವನ್ನು ಆಚರಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ನಾನು ಆರಿಸಿಕೊಂಡಂಥ ಸುವಾರ್ಥ ಪರಿಚಯದ ಅದು ಲೂಕನ ಸುವಾರ್ತೆ 12ನೇ ಅಧ್ಯಾಯ 13ರಿಂದ 20 ವಚನದವರೆಗೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನದಿಂದ 20ನೇ ವಚನದವರೆಗೆ. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು ಆತನು, ಎಲ್ಲ ಮನುಷ್ಯ, ನನ್ನ ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ ಜನರಿಗೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು, ನನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರುಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಇಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು ಎಂಬುವಂಥದ್ದೇ. ಪ್ರೀತಿಯ ದೇವಜನರೇ, ಬೆಳೆ ಹಬ್ಬ ನಾವೆಲ್ಲರೂ ಸಂಭ್ರಮ ಪಡುವಂಥ ಹಬ್ಬ. ಕಳೆದ ವಾರದಿಂದ ಬೇರೆ ಬೇರೆ ಸಭೆಗಳಲ್ಲಿ
ಬೆಳೆ ಹಬ್ಬ ಆಚರಣೆ ನಡೀತಾ ಇದೆ. ಕಳೆದ ಭಾನುವಾರ, ಬುಧವಾರ, ಗುರುವಾರ ಮತ್ತು ಈ ದಿವಸದಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಬೆಳೆ ಹಬ್ಬ ಆರಾಧನೆಯ ಬಳಿಕ ನಾನು ಕೇಳಿದ ಪ್ರಶ್ನೆಗೆ ಅವರ ಉತ್ತರ, ಹೇಗೆ ಈ ಸಲದ ಬೆಳೆ ಹಬ್ಬ? ಅಯ್ಯ, ಈ ಸಲ ಚಪ್ಪೆ ಬೆಳೆ ಹಬ್ಬ. ಯಾಕೆ ಚಪ್ಪೆ? ನಮಗೆ ಸ್ಪೋರ್ಟ್ಸ್ ಇಲ್ಲ ಈ ಸಲ. ಬೆಳೆ ಹಬ್ಬದಂದು ಸ್ಪೋರ್ಟ್ಸ್ ನಮಗಿದ್ರೆ ಅದು ಚಂದ, ನಿಜವಾಗಿಯೂ ಚಂದ. ಆದರೆ ಇವತ್ತು ನಾವು ಆಚರಿಸುವಂಥ ಹಬ್ಬ, ನಾವೆಲ್ಲರೂ ಸಂಭ್ರಮವಾಗಿ ಇಲ್ಲಿ ಸೇರಿ ಬಂದಿದ್ದೇವೆ. ಅದೇ ವೇಳೆ ಇರುವಂಥ ಪರಿಸ್ಥಿತಿಗಳ ಮಧ್ಯೆ ಜೀವಿಸ್ತಾ ನಾವು ಇಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಅದೇ ಒಂದು ಸಂಭ್ರಮ. ಬೆಳೆ ಹಬ್ಬ ನಮಗೆ ದೇವರು ಕೊಟ್ಟದ್ದಕ್ಕಾಗಿ ಸ್ತೋತ್ರವನ್ನು ಹೇಳುವಂಥ ಒಂದು ಸಮಯ, ಒಂದು ಸುಂದರವಾದಂಥ ಅವಕಾಶ. ಇವತ್ತು ಕೆಲವೊಮ್ಮೆ ಹಬ್ಬಗಳ ದಿವಸಗಳು, ಹಬ್ಬಗಳ ಸಂದರ್ಭಗಳಲ್ಲಿ ಯಾವಾಗ ಹಬ್ಬಗಳು ಒಂದಾಗಿ ಸಭೆಯನ್ನು ಮುನ್ನಡೆಸಬೇಕೋ ಆ ಹಬ್ಬಗಳು ಅನೇಕ ವೇಳೆ ಸಭೆಯನ್ನು ವಿಂಗಡಿಸುವಂಥ ಅಪಾಯಕ್ಕೆ ಸಿಲುಕ್ತಾ ಇದೆ. ಸ್ವಲ್ಪ ಆಲೋಚನೆ ಮಾಡುವ. ದೇವರ ಆಲಯದಲ್ಲಿ ನಾವು ಒಟ್ಟಾಗಿ ದೇವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ಒಟ್ಟಾಗಿ ಹಬ್ಬವನ್ನು ಸಂತೋಷದಿಂದ ಆಚರಿಸುವಾಗ ನಮ್ಮಲ್ಲಿರುವಂಥ ಸ್ವಾರ್ಥಗಳು, ನಮ್ಮಲ್ಲಿರುವಂಥ ಬೇರೆ ಬೇರೆ ರೀತಿಯ ಜೀವನ, ನನ್ನದೇ ನಡಿಬೇಕೆಂಬಂಥ ಆಲೋಚನೆ ನಮ್ಮನ್ನು ನಮ್ಮ ಸಭೆಯಿಂದ ಅಥವಾ ದೇವರಿಂದ ವಿಂಗಡಿಸ್ತಾ ಇದೆ. ಹಾಗಾದರೆ ನಾವಿವತ್ತು ಆಚರಿಸುವಂಥ ಹಬ್ಬಗಳ ಮಹತ್ವ ಏನು? ನಾನು ಈಗಾಗಲೇ ಹೇಳಿದಂತೆ ಸ್ಪೋರ್ಟ್ಸ್ ಮಾಡ್ತೇವೆ. ಅಲ್ಲಿ ಬಹುಮಾನಕ್ಕಾಗಿ ನಾವು ಕೆಲವೊಮ್ಮೆ ಚಾಡ್ತೇವೆ. ಸಭಾಪಾಲಕರು ಅವರಿಗೆ ಸಪೋರ್ಟ್ ಮಾಡಿದವರ ಪಾರ್ಟಿ, ಆ ಎಲ್ಡರ್ ನೋಡಲೇ ಇಲ್ಲ, ಅವರು ಸರಿಯಾದ ತೀರ್ಪು ಕೊಡಲಿಲ್ಲ, ಅದಕ್ಕೆ ಕಚ್ಚಾಟ. ಕ್ರಿಸ್ಮಸ್ ಅಂದು ಬಹುಮಾನವನ್ನು ಕೊಡುವಾಗ ನನ್ನ ಮಗಳಿಗೆ ಒಳ್ಳೆ ಅಟೆಂಡೆನ್ಸ್ ಇತ್ತು, ಅವಳಿಗೆ ಪ್ರೈಸ್ ಕೊಡಲಿಲ್ಲ, ಅಯ್ಯ ಮೋಸ ಮಾಡಿದ್ದಾರೆ. ಈ ಎಲ್ಲ ವೈಮನಸ್ಸುಗಳು ಬರುವಂಥದ್ದು ನಮ್ಮ ಹಬ್ಬ ಸಮಯಗಳಲ್ಲಿ. ಆದರೆ ದೇವರನ್ನು ಆರಾಧಿಸುವುದಕ್ಕೋಸ್ಕರ, ದೇವರ ಮಹಿಮೆಗೋಸ್ಕರ ದೇವಾಲಯಗಳು ಇವೆ. ದೇವರ ಆಲಯದಲ್ಲಿ ನಾವಿವತ್ತು ಸೇರಿ ಬರೆಯುವುದರದೇ ಅದು ಆತನ ಕೃಪೆ ಮಾತ್ರ. ಅದರಿಂದ ಆ ಸಂಭ್ರಮದಲ್ಲಿ ನಾವು ಭಾಗಿಯಾಡೋಣ. ದೇವರು ಮಾಡಿದಂಥ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳೋಣ. ಇವತ್ತು ಬೆಳೆ ಹಬ್ಬ ನಮ್ಮ ಇಡೀ ದೇಶಾದ್ಯಂತ ಬೇರೆ ಬೇರೆ ರೀತಿಯ ಜನರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ. ಬೆಳೆಯ ಹಬ್ಬವನ್ನು, ಅದು ಮಕರ ಸಂಕ್ರಾಂತಿ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಹಬ್ಬಗಳನ್ನು, ಬೆಳೆಯ ಹಬ್ಬಗಳನ್ನು ಆಚರಿಸ್ತಾರೆ. ಕ್ರೈಸ್ತರಾದಂಥ ನಾವು ಬೆಳೆಯ ಹಬ್ಬವನ್ನು ದೇವರ ಮಹಿಮೆಗೋಸ್ಕರ, ಅದೇ ವೇಳೆ ದೇವರು ನಮ್ಮನ್ನು ಕಾಪಾಡಿ ನಡೆಸಿದ್ದನ್ನು ನೆನಪು ಮಾಡಿಕೊಂಡು ಆತನಿಗಾಗಿ ಸ್ತೋತ್ರ ಹೇಳುವಂಥ ಹಬ್ಬ. 3 ಪರಿಚ್ಛೇದಗಳು ನಮ್ಮ ಸಂಗಡ ಸುಂದರವಾಗಿ ಮಾತಾಡ್ತದೆ. ಹಳೆ ಒಡಂಬಡಿಕೆಯ ಗ್ರಂಥದಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 10ರಿಂದ 20ನೇ ಆ ವಚನದಲ್ಲಿ ದೇವರು ಅದ್ಭುತವಾಗಿ ಜನರಿಂದ ಬಂದಂಥ ಸಹಾಯವನ್ನು ಆ ದಾವೀದ ನೆನಪು ಮಾಡಿಕೊಳ್ಳುವುದನ್ನು ನೋಡ್ತೇವೆ. ಅದರಿಂದ ಬೆಳೆ ಹಬ್ಬ ಎಲ್ಲದರ ದಾತ ಅದು ಕರ್ತನೆ, ದೇವರೇ ಎಂಬುದಾಗಿ ನೆನಪು ಮಾಡಿಕೊಳ್ಳುವುದಕ್ಕೆ ನಮಗೆ ಕಲಿಸಬೇಕು. ದಾವೀದ ದೇವರಿಗಾಗಿ ಒಂದು ದೊಡ್ಡ ಆಲಯವನ್ನು ಕಟ್ಟಬೇಕೆಂಬಂತ ಮನಸ್ಸು ಮಾಡ್ತಾನೆ. ಆದರೆ ಕಟ್ಟೋಣ ಅವನ ಸಮಯದಲ್ಲಿ ಆಗದಿದ್ದರೂ ಅದಕ್ಕೆ ಬೇಕಾದಂತೆಲ್ಲ ಸಿದ್ಧತೆಗಳನ್ನು ಮಾಡ್ತಾನೆ. ಜನರು ಯಥೇಚ್ಛವಾಗಿ ಕಾಣಿಕೆಗಳನ್ನು ಕೊಡ್ತಾರೆ. ಎಲ್ಲ ಕಾಣಿಕೆಗಳು ಬಂದು ಸೇರಿದಂಥ ಸಮಯದಲ್ಲಿ ದಾವೀದ ಹೇಳುವಂಥ ಮಾತು, ಯೆಹೋವ ಮಹಿಮಾ ಪ್ರಭಾವ ವೈಭವ ಪರಾಕ್ರಮಗಳು ನಿನ್ನವು. ಎಲ್ಲ ಮಹಿಮೆಗಳು ಪ್ರಭಾವ ಪರಾಕ್ರಮಗಳದು ನಿನ್ನವೇ. ಭೂಮ್ಯಾಕಾಶಗಳು ಅದರಲ್ಲಿರುವುದೆಲ್ಲವೂ ನಿನ್ನದೇ. ನಾವೀಗ ತಂದಂಥ ಕಾಣಿಕೆಗಳು ಅದು ಕೂಡ ನಿನ್ನವೇ ಸ್ವಾಮಿ.
ನಮ್ಮದಲ್ಲ. ನಾವು ಮನಪೂರ್ವಕವಾಗಿ ಕೊಟ್ಟಿದ್ದೇವೆ. ನಾನು ಕೊಟ್ಟಿದ್ದೇನೆ, ನನ್ನ ಜನರು ಕೊಟ್ಟಿದ್ದಾರೆ. ಆದ್ದರಿಂದ ಅದು ನಿನ್ನದರಲ್ಲಿ ನಾವು ಕೊಟ್ಟಿರುವಂಥದ್ದು. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವನು. ನಾವು ಈ ಕಾಣಿಕೆಗಳನ್ನು ತಂದಿದ್ದೇವೆ ದೇವಾಲಯಕ್ಕೆ. ಆ ಕಾಣಿಕೆಗಳನ್ನು ಕೊಡಲಿಕ್ಕೆ ನಾನು ಎಷ್ಟರವನು. ದೇವರೇ, ನೀನೇ ನನ್ನ ನಡೆಸಿದೆಯಲ್ಲ, ನನಗೆ ಬೇಕಾದಂಥ ಐಶ್ವರ್ಯವನ್ನು ಕೊಟ್ಟಿಯಲ್ಲ, ನನಗೆ ಬೇಕಾದಂಥ ಉದ್ಯೋಗವನ್ನು ಕೊಟ್ಟಿಯಲ್ಲ, ನೀನು ಕೊಟ್ಟದ್ರಲ್ಲಿ ನಾನು ನಿನಗೆ ಕೊಡ್ತಾ ಇದ್ದೇನೆ, ನಾನು ಏನೂ ಅಲ್ಲ ಇದರಲ್ಲಿ. ಅದರಿಂದ ಬೆಳೆ ಹಬ್ಬ ಇವತ್ತು ನಾನು ಏನೂ ಅಲ್ಲ, ದೇವರನ್ನ ನಾನು ನೇಮಿಸಿದ್ರಿಂದ, ದೇವರನ್ನ ಇಟ್ಟಿದ್ದರಿಂದ ಇವತ್ತು ಕಾಣಿಕೆಯಾಗಿ ದೇವರ ಸನ್ನಿಧಾನಕ್ಕೆ ತಂದಿದ್ದೇನೆಂಬಂಥ ಮನೋಭಾವನೆ ಅದು ನಮಗೆ ಬೇಕು. ಮುಂದಕ್ಕೆ ಹೇಳುವಂಥ ಮಾತುಗಳು, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ನಾವು ನಿನ್ನ ದೃಷ್ಟಿಯಲ್ಲಿ ಪರದೇಶಿಗಳು, ನಮ್ಮ ಪಿತೃಗಳೆಲ್ಲರೂ ಪ್ರವಾಸಿಗಳು ಆಗಿದ್ದೇವೆ. ಇಸ್ರಾಯೇಲ್ಯರು ತಮ್ಮ ಜೀವನದ ಹಿಂದಿನ ದಿವಸಗಳನ್ನು ನೆನಪು ಮಾಡ್ತಾರೆ. ನಾವು ಹೇಗಿದ್ದೇವೆ, ಸ್ವಲ್ಪ ಜನರಾಗಿ ನಾವು ಬಂದು ದೊಡ್ಡ ಜನರಾಗಿ ಬೆಳೀಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ನಾವಿದ್ದಂಥ ಸ್ಥಿತಿಯಲ್ಲಿ ನಮಗೆ ಆದಂಥ ನೋವು, ಹಿಂಸೆ, ಅನ್ಯಾಯ, ಆ ಸಮಯಗಳಲ್ಲಿ ನಾವು ಮೊರೆ ಇಟ್ಟಾಗ ದೇವರು ನಮ್ಮ ಮೊರೆಯನ್ನು ಕೇಳಿದ್ದಾನೆ. ನಾವು ಪರದೇಶಿಗಳು, ಪ್ರವಾಸಿಗಳು, ನಮ್ಮ ಮೊರೆಯನ್ನು ದೇವರು ಕೇಳಿದ್ದಾನೆ. ಅದರಿಂದ ಇವತ್ತು ಉನ್ನತವಾದಂಥ ಸ್ಥಾನಮಾನದಲ್ಲಿ ನಾವಿಲ್ಲಿ ಇರುವುದಾದರೆ ಅದು ನಿನ್ನ ಕೃಪೆ ಮಾತ್ರ ಎಂಬುದಾಗಿ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಹೇಳುವಂಥದ್ದು. ನನ್ನದೇನೂ ಅಲ್ಲ, ಕೊಟ್ಟಂಥ ಕೊಡುಗೆಗಳು, ಅಲ್ಲಿ ಕೊಟ್ಟಂಥ ಚಿನ್ನ ಆಗಲಿ, ವಜ್ರ ಆಗಲಿ, ಅಥವಾ ಬೇರೆ ಬೇರೆ ಕಾಣಿಕೆಗಳು, ಅದು ನಮ್ಮದಲ್ಲ, ದೇವರೇ ನೀನೇ ಕೊಟ್ಟದು. ಇವತ್ತು ಬೆಳೆ ಕಾಣಿಕೆ ಹಬ್ಬ, ಅಲ್ಲಿ ಕೊಡುವಂಥ ಎಲ್ಲವೂ ಕೂಡ ದೇವರು ನಮಗೆ ಮೇಲಿನಿಂದ ಕೊಟ್ಟಿರುವಂಥದ್ದು. ದೇವರು ಕೊಟ್ಟಂಥ ಕೊಡುಗೆಗಳಿಗಾಗಿ ಸ್ತೋತ್ರ ಹೇಳುತ್ತಾ ನಾವು ಆತನಿಗೆ ತಿರುಗಿ ಕೊಡುವಂಥದ್ದು ಬಹಳ ಮುಖ್ಯ. ಸುಂದರವಾಗಿ ಸಂಗೀತಗಳನ್ನು ನಾವು ಹಾಡ್ತೇವೆ ಆರಂಭದಲ್ಲಿ ಅಲ್ವಾ. ಬೆಳೆ ಹಬ್ಬದಂದು 10ರಲ್ಲಿ 1 ಪಾಲು ದೇವಭಾಗವಾಗಿದೆ, ಹೀಗೆ ಕೊಡುವಂತೆ ಆತ ಆಜ್ಞೆ ಮಾಡಲಿಲ್ವೇ? ಇವತ್ತು ದೇವರ ಪಾಲುಗಳನ್ನು ನಾವು ಕದ್ದುಕೊಳ್ಳುವಾಗ ನಮ್ಮಲ್ಲಿ ಸಮಸ್ಯೆಗಳು, ಕೊರತೆಗಳು ಬರ್ತದೆ. ದೇವರ ಭಾಗಗಳನ್ನು ನಾವು ಕದ್ದುಕೊಳ್ಳುವಾಗ ನಮ್ಮಲ್ಲಿ ಸಮಸ್ಯೆಗಳು, ಕೊರತೆಗಳು ಬರ್ತದೆ. ಯಾವಾಗ ಯಥಾರ್ಥವಾಗಿ ದೇವರ ಭಾಗವನ್ನು ದೇವರಿಗಾಗಿ ಮೀಸಲಿಡ್ತೇವೆಯೋ ಆಗ ನಾವು ಆಶೀರ್ವಾದ ಹೊಂದಿರಲಿಕ್ಕೆ ಸಾಧ್ಯ. ಅದು ದಾವಿದ ಹೇಳುವಂಥದ್ದು, ನಾವು ಕೊಟ್ಟದ್ದು ಯಾವುದು ನಮ್ಮದಲ್ಲ, ಎಲ್ಲವೂ ಕೂಡ ದೇವರ ಭಾಗವೇ. ಆ ದೇವರ ಭಾಗದಲ್ಲಿ ನಾವು ದೇವರಿಗೋಸ್ಕರ ಮೀಸಲಾಗಿಡುವಂಥದ್ದು. ಎಲ್ಲವನ್ನು ಆತಗಾಗಿ ಕೊಡುವುದು ನ್ಯಾಯವೇ? ಅದು ಸ್ವಲ್ಪ ಭಾಗವನ್ನು ಕೊಡಲಿಕ್ಕೆ ನಮಗೆ ಆಗುವುದಿಲ್ಲವೇ? ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾವೆಲ್ಲರೂ ದೇವರ ಮಕ್ಕಳಾಗಿ ದೇವರ ಆಲಯಕ್ಕೆ, ದೇವರ ಸೇವೆಗಾಗಿ ನಮ್ಮನ್ನು ಕೊಡುವಾಗ ನಮ್ಮ ಸಭೆಗಳಲ್ಲಿ ಅದ್ಭುತಗಳು ನಡೀತದೆ. ಎರಡನೇದಾಗಿ, ಬೆಳೆ ಹಬ್ಬ ಸಂತೃಪ್ತಿಯ ಜೀವನಕ್ಕೆ ನಮ್ಮನ್ನು ನಡೆಸ್ತದೆ. ಬೆಳೆ ಹಬ್ಬ ಸಂತೃಪ್ತಿಯ ಜೀವನಕ್ಕೆ ನಮಗೆ ಕರೆ ಕೊಡ್ತದೆ. ತಿಮೋಥೆ ಪತ್ರಿಕೆಯಲ್ಲಿ ಪೌಲ ಹೇಳುವಂಥದ್ದು, ಸಂತುಷ್ಟಿ ಸಹಿತವಾದಂಥ ಭಕ್ತಿ ಅದು ದೊಡ್ಡ ಲಾಭ. ಸಂತುಷ್ಟಿ ಸಹಿತವಾದಂಥ ಭಕ್ತಿ ಅದು ದೊಡ್ಡ ಲಾಭವೇ ಸರಿ ಎಂಬುದಾಗಿ. ಲಾಭ ಯಾವುದಕ್ಕಾಗಿ? ಆತ್ಮಿಕವಾದಂಥ ಪ್ರಯೋಜನಕ್ಕಾಗಿ ಬರುವಂಥ ಲಾಭ. ಬೇಕಾದಂಥ ಐಶ್ವರ್ಯಕ್ಕಾಗಿ ಲಾಭ ಎಂಬುದಾಗಿ ಬರೆಯಲ್ಪಟ್ಟದಲ್ಲ, ಬದಲಾಗಿ ಆತ್ಮೀಕವಾದಂಥ ಲಾಭ. ಇವತ್ತು ನಾವು ಕೊಡುವಾಗಲೂ ಕೂಡ ನಮ್ಮ ಕೊಡುಗೆಗಳು ಅದು ಸಂತುಷ್ಟಿಯಿಂದ ಕೂಡಿರಬೇಕು, ಸಂತೃಪ್ತಿ ನಮ್ಮ ಜೀವನದಲ್ಲಿ ಇರಬೇಕು. ಕೆಲವೊಮ್ಮೆ ಕೊಡುವಾಗ ನಮಗೆ ಯಾಕೆ ನಾವು ಕೊಟ್ಟೆವು, ಯಾಕೆ ಅಷ್ಟು ಕೊಟ್ಟೆವು, ಸ್ವಲ್ಪ ಕೊಡ್ಬೋದಿತ್ತು ಎಂಬಂಥ ಮನೋಭಾವನೆಗಳು ಬರ್ತದೆ. ಅದಲ್ಲ, ಯಥಾರ್ಥವಾಗಿ ದೇವರ ಸೇವೆಗಳಿಗೆ ಕೊಡುವಂಥದ್ದು ಬಹಳ ಮುಖ್ಯ. ಇವತ್ತು ಅಯ್ಯ ಅನೌನ್ಸ್ಮೆಂಟಲ್ಲಿ ಸಾರಿದರು, ನಮ್ಮ ಸಭೆಯ 2 ಕುಟುಂಬಗಳು ವಿಪರೀತ ಮಳೆಯಿಂದ ಅದು ಬಿದ್ದು ಹೋಗಿದೆ.
ಇವತ್ತು ಸಭೆಯಾಗಿ ಅದನ್ನು ಕಟ್ಟುವಂಥ ಜವಾಬ್ದಾರಿ ನಮ್ಮದು. ಸಭೆಯಾಗಿ ಕಟ್ಟುವಂಥ ಜವಾಬ್ದಾರಿ ನಮ್ಮದೆಲ್ಲರದು ಕೂಡ. ನೀವು ಅದಕ್ಕೆ ಎಷ್ಟು ಕೊಡ್ತೀರೋ ಅದು ಮುಖ್ಯ ಅಲ್ಲ. ಸಣ್ಣ ಸಣ್ಣ ಹಣಗಳು ಆ 2 ಕುಟುಂಬಗಳಿಗೆ ನೆರವಾದರೆ ಅದು ದೊಡ್ಡ ಆಶೀರ್ವಾದ. ನಾವು ಗುಣಗುಟ್ಟದೆ ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಕೊಟ್ಟದ್ರಲ್ಲಿ ನಮಗೂ ಕೂಡ ಸಂತೃಪ್ತಿ ಇರಬೇಕು. DVG ಅವರು ಒಂದು ಕತೆ ಅವರು ಬರೆದಂಥ ಪುಸ್ತಕದಲ್ಲಿ ಈ ರೀತಿಯಾಗಿತ್ತು. ನೈಜವಾದಂಥ ಕತೆ. ಒಬ್ಬ ಶ್ರೀಮಂತ ವ್ಯಾಪಾರಿ ದಾನ ಧರ್ಮಗಳನ್ನು ಮಾಡೋದ್ರಲ್ಲಿ ಬಹಳ ಪ್ರಾವೀಣ. ಅವನು ಮಾತ್ರವಲ್ಲ, ಆತನ ಮಕ್ಕಳು ಕೂಡ ಬೇರೆ ಬೇರೆ ಸಂಸ್ಥೆಗಳಿಗೆ, ಸಂಘ ಸಂಸ್ಥೆಗಳಿಗೆ ದಾನಗಳನ್ನು ಯಥೇಚ್ಛವಾಗಿ ಮಾಡ್ತಾಯಿದ್ರು. ಅವರ ಹೆಂಡತಿ ಎಷ್ಟು ಐಶ್ವರ್ಯ ಇದ್ದರೂ ಕೂಡ, ಮನೆಯಲ್ಲಿ ಬೇಕಾದೆಲ್ಲವೂ ಇದ್ದರೂ ಕೂಡ, ತಾನೇ ಅಡಿಗೆ ಮಾಡಿ ತನ್ನ ಪತಿಗೆ ಮೊದಲು, ಆ ಬಳಿಕ ಮಕ್ಕಳು ಸೊಸೆಯಂದಿರಿಗೆ, ಕಡೆಯದಾಗಿ ಆಕೆ ಅದನ್ನು ಉಣ್ತಾ ಇದ್ಲು. ಅವಳಿಗೆ ಕೂಡ 70-75 ವರ್ಷ ಪ್ರಾಯ ಆಗಿದೆ. ಆ ಸಮಯದಲ್ಲಿಯೂ ಆಕೆ ಅಡಿಗೆ ಮಾಡಿ ತನ್ನ ಪತಿಗೆ, ಆ ಬಳಿಕ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳೆಲ್ಲರಿಗೂ ಕೂಡ ಕೊಡ್ತಿದ್ರು. ಕಡೆಯದಾಗಿ ತಾನು ಊಟ ಮಾಡ್ತಿದ್ಲು. ಮನೆಯ ಯಜಮಾನ ಎಷ್ಟು ಸಲ ಹೇಳಿದರು, ನಿನ್ನ ಕೆಲಸ ಯಾಕೆ ಮಾಡ್ತೀವಿ, ಪ್ರಾಯದಲ್ಲಿ ಕೆಲಸದವರು ಇಡ್ಬೋದಲ್ಲ ಎಂಬುದಾಗಿ ಹೇಳಿದರು. ಅವಳು ಕೇಳ್ತಾ ಇರಲಿಲ್ಲ. ಅವಳು ಅದನ್ನು ಅಭ್ಯಾಸ ಮಾಡ್ತಾ ಇದ್ಲು. ಅಷ್ಟು ಮಾತ್ರವಲ್ಲ, ಕಡೆಯದಾಗಿ ಆಕೆ ಊಟ ಮಾಡುವಾಗ ತಟ್ಟೆಯಲ್ಲೆಲ್ಲವನ್ನು ಬಡಿಸ್ತಾಳೆ. ತನಗೆ ಎಷ್ಟು ಬೇಕು ಅಷ್ಟನ್ನು ಬಡಿಸ್ತಾಳೆ. ಬಡಿಸಿ ಅದರಲ್ಲಿ ಒಂದು ಪಾಲನ್ನು ಬೇರೆ ಡಬ್ಬದಲ್ಲಿ ಎತ್ತಿರ್ತಾಳೆ. ಊಟ ಆದ ಬಳಿಕ ಹೊರಗೆ ಹೋಗಿ ಯಾರಾದರೂ, ಅವಳು ದಿವಸ ಅದೇ ಕಾರ್ಯವನ್ನು ಮಾಡೋದ್ರಿಂದ ಯಾರಾದರೂ ಒಬ್ಬರು ಭಿಕ್ಷುಕರು ಅಲ್ಲಿ ಬಂದು ಆ ಊಟವನ್ನು ಸ್ವೀಕರಿಸ್ತಾ ಇದ್ರು. ಇದು ಮನೆಯವರಿಗೆಲ್ಲ ಗೊತ್ತಿತ್ತು. ಆದರೆ ಒಂದು ದಿವಸ ಗಂಡ ಹೇಳ್ತಾನೆ, ಯಾಕೆ, ನಮಗೆ ಬೇಕಾದಷ್ಟು ಇದೆ ಅಲ್ಲ, ನಿನ್ನ ಊಟದಲ್ಲಿ ಯಾಕೆ ಅದನ್ನು ನೀನು ಅವಳಿಗೆ ಕೊಡ್ತಾ ಇದ್ದಿ, ಉಳಿದದ್ರಲ್ಲಿ ಕೊಡ್ಬೋದಲ್ಲ, ಬೇರೆದ್ರಲ್ಲಿ ಕೊಡ್ಬೋದಲ್ಲ ಎಂಬುದಾಗಿ ಆತ ಹೇಳುವಾಗ ಆಕೆ ಹೇಳುವಂಥ ಮಾತು ನನಗೆ ಗೊತ್ತು. ನೀವು ಬಹಳಷ್ಟು ದಾನ ಧರ್ಮ ಮಾಡ್ತೀರಿ, ನೀವು ಮಾಡಿದ್ದೀರಿ ಕೂಡ, ಆದರೆ ನನಗೂ ಕೂಡ ದಾನ ಮಾಡುವಂಥ ಅವಕಾಶ ಕೊಡಿ ಎಂಬುದಾಗಿ. ಮಾಡಿದ ಅಡಿಗೆಯಲ್ಲಿ ದಾನ ಮಾಡಿಕೊಟ್ರೆ ಅದು ನನ್ನದಲ್ಲ, ಅದು ನಿಮ್ಮದು. ನಾನು ಬೆಳಗಿನಿಂದ ಕೆಲಸ ಮಾಡ್ತೇನಲ್ವಾ, ನಾನು ಕೆಲಸ ಮಾಡೋದಕ್ಕೆ ಇಷ್ಟು ಅನ್ನ ಊಟ ಮಾಡ್ತೇನೆ. ಆ ಊಟದಲ್ಲಿ ನನಗೆ ಸಿಕ್ಕಿದಂಥ ಪಾಲಿನಲ್ಲಿ ಒಂದು ಭಾಗವನ್ನು ನಾನು ಬಡವರಿಗಾಗಿ ಕೊಡ್ತಾ ಇದ್ದೇನೆ. ಎಂಥ ಶ್ರೇಷ್ಠವಾದಂಥ ದಾನ ನೋಡಿ. ತನಗೆ ತಾನು ಬಡಿಸಿದ್ರಲ್ಲಿ ಸ್ವಲ್ಪವನ್ನು ಕೊಡುವಂಥದ್ದು, ಅದು ವಿಶೇಷವಾದಂಥ ದಾನ. ಯೇಸು ಐಶ್ವರ್ಯವಂತ ಮತ್ತು ಬಡ ವಿಧವೆಯ ಆ ಸಾಮ್ಯವನ್ನು ಕೂಡ ಅದೇ ರೀತಿಯಾಗಿ ಹೋಲಿಸಿರುವಂಥದ್ದು. ಆ ಬಡ ವಿಧವೆ ಎಲ್ಲರಿಗಿಂತ ಹೆಚ್ಚಾಗಿ ಕೊಟ್ಟಳು ಎಂಬುದಾಗಿ, ಆ ಪ್ರಿಯ ತಾಯಿ ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ಆಕೆ ಕೊಡುವಂಥದ್ದು. ಬರೀ ಅನ್ನ ಕೊಟ್ಟದಲ್ಲ, ಆಕೆ ತನ್ನಲ್ಲಿರುವಂಥದ್ದೆಲ್ಲವನ್ನು ಕೊಡುವಂಥದ್ದು. ಇವತ್ತು ದಾನ ಸಂತುಷ್ಟಿಯಿಂದ ಕೊಡಬೇಕು. ಮಾಡುವಂಥ ದಾನಗಳು ಅಥವಾ ಕೊಡುವಂಥ ಕೊಡುಗೆಗಳು ಅದು ಸಂತೃಪ್ತಿಯಿಂದ ಕೊಡಲಿಕ್ಕೆ ಮತ್ತು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಾಗಿರಬೇಕು. ಯಾವಾಗ ಇಂಥ ಜೀವನಗಳು ನಮ್ಮದಾಗ್ತದೋ ಆಗ ನಾವು ಉನ್ನತವಾಗಿ ಜೀವಿಸಲಿಕ್ಕೆ ಸಾಧ್ಯ. ಕಡೆದಾಗಿ ಸುವಾರ್ಥ ಭಾಗದಲ್ಲಿ ಯೇಸು ಹೇಳುವಂಥ ಸುಂದರವಾದಂಥ ಸಾಮ್ಯ, ಬೆಳೆ ಹಬ್ಬ ನಮಗೋಸ್ಕರ ಎಲ್ಲವನ್ನು ಕೊಟ್ಟಂಥ ಯೇಸುವಿನ ತ್ಯಾಗವನ್ನು ನೆನಪು ಮಾಡಿಕೊಳ್ಬೇಕು. ಬೆಳೆ ಹಬ್ಬ ನಮಗೋಸ್ಕರ ಎಲ್ಲವನ್ನು ಕೊಟ್ಟಂಥ ಯೇಸುವಿನ ತ್ಯಾಗವನ್ನು ನೆನಪು ಮಾಡಿಕೊಳ್ಬೇಕು. ದೊಡ್ಡ ಶ್ರೀಮಂತ, ಬೇಕಾದಷ್ಟು ಆಸ್ತಿ ಇದ್ದವ, ಬೇಕಾದಷ್ಟು ಆಸ್ತಿ ಇದ್ದು ಅದನ್ನು ಏನು ಮಾಡಬೇಕೆಂಬುದಾಗಿ ಆತನಿಗೆ ಗೊತ್ತಾಗೋದಿಲ್ಲ. ಮತ್ತೆ ಒಂದು ದೊಡ್ಡ ಕಣಜವನ್ನು ಕಟ್ತಾನೆ, ದೊಡ್ಡ ಸ್ಟೋರ್ ರೂಮನ್ನು ಕಟ್ತಾನೆ, ಅಲ್ಲೆಲ್ಲವನ್ನು ಶೇಖರಿಸ್ತಾನೆ. ಇದು ನನ್ನ ಇಡೀ ಲೈಫ್ ಲಾಂಗ್ ಸಾಕಾಗ್ತದೆ, ನನ್ನ ಮಕ್ಕಳಿಗೆ ಸಾಕು ಎಂಬುದಾಗಿ ಕೂಡಿಸಿರ್ತಾನೆ. ಆದರೆ ದೇವರು ಆ ದಿವಸ ಆತನ ಪ್ರಾಣವನ್ನು ತೆಗೆದುಕೊಂಡ್ರೆ
ಆತನು ಕೂಡಿಟ್ಟದು ಯಾರಿಗಾದೀತು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಡೀ ಲೋಕ, ಇಡೀ ಭೂಮಿ, ಅದರಲ್ಲಿ ಯಾವುದು ನನ್ನದು ಎಂಬುದಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಯಾವುದೂ ಇಲ್ಲ. ಕೀರ್ತನೆ 24ರಲ್ಲಿ ಹೇಳುವ ಹಾಗೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ಅದರಿಂದ ನನ್ನದು ಏನೂ ಇದೆ, ನನ್ನದು ಏನೂ ಇಲ್ಲ. ನಾನೇನು ಸಂಪಾದನೆ ಮಾಡಿದೆ, ಏನು ಸಂಪಾದನೆ ಮಾಡಲಿಲ್ಲ. ನಾವು ಮಾಡುವಂಥದ್ದು ಒಳ್ಳೆ ಕಾರ್ಯಗಳು, ಅದು ಈ ಲೋಕದಲ್ಲಿ ಮಾಡುವಂಥ ಸಂಪಾದನೆಗಳು. ನಾವು ಮಾಡುವಂಥ ಒಳ್ಳೆ ಕಾರ್ಯಗಳು, ಅದು ಈ ಲೋಕದಲ್ಲಿ ಮಾಡುವಂಥ ಸಂಪಾದನೆಗಳು. ಅದು ಮಾತ್ರ ನಮ್ಮದು, ನಾವು ಮಾಡಿರುವಂಥದ್ದು. ಅದರಲ್ಲಿಯೂ ದೇವರು ನಮಗೆ ಕೊಟ್ಟದ್ರಿಂದ, ಅವಕಾಶ ಕೊಟ್ಟದ್ರಿಂದ ನಾವು ಮಾಡುವಂಥದ್ದು. ನಾವು ನಮ್ಮನ್ನು ಹೊಗಳಿಕೊಳ್ಳುವುದಕ್ಕೆ, ಒಬ್ಬಿಸಿಕೊಳ್ಳುವುದಕ್ಕೆ ಯಾವುದೇ ಕಾರಣ ಇಲ್ಲ. ನಾವೆಲ್ಲರೂ ದೇವರ ಮಕ್ಕಳಾಗಿ ದೇವರ ಕೈಗಳಿಗೆ ನಮ್ಮನ್ನು ಕೊಡುವಂಥ ಜೀವಿತಕ್ಕೆ ನಮ್ಮನ್ನು ನಡೆಸೋಣ. ಒಂದು ಸಣ್ಣದಾದಂಥ ಘಟನೆ, ಅದನ್ನು ಹೇಳಿ ದೇವರ ವಾಕ್ಯದ ಸಂದೇಶವನ್ನು ಮುಗಿಸ್ತೇನೆ. ಒಬ್ಬ ದೊಡ್ಡ ಶ್ರೀಮಂತ, ಮನೆಯಲ್ಲಿ ಬೇಕಾದಂಥ ಎಲ್ಲ ಐಷಾರಾಮ್ಯ ವಸ್ತುಗಳಿದ್ದವು. ಹೊರಗೆ ಫೌಂಟೈನ್, ಈಜುಕೊಳ ಎಲ್ಲವೂ ಕೂಡ ಇತ್ತು. ತಂದೆಗೆ ಒಂದು ದಿವಸದಲ್ಲಿ ಮಗ ಹೀಗೇನೆ ಬೆಳೀತಾನಲ್ಲ, ಆರಾಮವಾಗಿ ಬೆಳೀತಾನೆ, ಅವನಿಗೆ ಕಷ್ಟದು ಏನು ಗೊತ್ತಿಲ್ಲಲ್ಲ ಎಂಬುದಾಗಿ, ಬಡತನದ ಬಗ್ಗೆ ಏನು ಗೊತ್ತಿಲ್ಲ ಎಂಬುದಾಗಿ ಆತನು ಯೋಚನೆ ಮಾಡಿ ತನ್ನದ ಪರಿಚಯ ಇರುವಂತಹ ಒಬ್ಬ ಪಾಪದ ಒಬ್ಬ ಮನುಷ್ಯನ ಹತ್ರ ಕರ್ಕೊಂಡು ಹೋಗ್ತಾನೆ. ದೂರದಲ್ಲಿರುವಂಥ ಮನೆ, ಕಾಡಿನಲ್ಲಿರುವಂಥ ಮನೆ, ಒಂದು ಪರಿಸರದ ನಡುವೆ ಇರುವಂಥ ಮನೆ, ಸಣ್ಣ ಮನೆ, ಕಷ್ಟದಲ್ಲಿ ಜೀವಿಸುವಂಥ ಮನೆ. ಆ ಮನೆಗೆ ಆತನನ್ನು 10 ದಿವಸಗಳ ಕಾಲ ಅಲ್ಲಿ ಇಟ್ಟು ಜೀವನವನ್ನು ಕಲಿ ಎಂಬುದಾಗಿ, ಮತ್ತು ನಮ್ಮ ಶ್ರೀಮಂತಿಕೆ ಎಷ್ಟು ಇದೆ ಅಥವಾ ಬಡತನ ಹೇಗಿದೆ ಎಂಬುದಾಗಿ ತಿಳ್ಕೋ ಎಂಬುದಾಗಿ ಕಳಿಸ್ತಾರೆ. 10 ದಿವಸಗಳಾದ ಬಳಿಕ ಮತ್ತೆ ತಂದೆ ವಾಪಸ್ ಬಂದು ಆ ಮಗನನ್ನು ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಆತನೊಂದಿಗೆ ಸಂಭಾಷಣೆ ಮಾಡ್ತಾನೆ. ಕಷ್ಟದ ಅನುಭವ ಆಯಿತು, ಬಡತನದ ಅನುಭವ ನಿನಗೆ ಆಯಿತು ಎಂಬುದಾಗಿ ಕೇಳುವಾಗ ಆ ಮಗ ಹೇಳುವಂಥದ್ದು, ಅಪ್ಪ, ಅವರೆಷ್ಟು ಶ್ರೀಮಂತರು, ನಾವು ಬಡವರಲ್ವಾ? ನಾವು ಬಡವರ? ಹೇಗೆ ನಾವು ಬಡವರು? ಅಪ್ಪ, ಅವರ ಮನೆಗೆ ಕಾಂಪೌಂಡ್ ವಾಲ್ ಇಲ್ಲ, ಎಷ್ಟು ಉದ್ದಕ್ಕೂ ಇದೆ ಅವರ ಮನೆ ಜಾಗ, ನಮ್ಮ ಮನೆಗೆ ಕಾಂಪೌಂಡ್ ವಾಲ್ ಇದೆ. ಅಪ್ಪ, ಅವರ ಮನೆಯ ಮುಂದೆ ಅಂಗಳದಲ್ಲಿ ಹರಿಯುವಂಥ ಝರಿ, ಅದಕ್ಕೆ ಎಂಡಿಲ್ಲ, ಆದರೆ ನಮ್ಮ ಮನೆಯ ಫೌಂಟೇನ್, ಅದಕ್ಕೆ ಒಂದು ಸೀಮಿತವಾದಂಥ ಜಾಗ ಇದೆ. ಅಪ್ಪ, ನಮ್ಮ ಮನೆಯಲ್ಲಿ ಹೊರಗಡೆ ಬೇಕಾದಂಥ ದೀಪಗಳನ್ನು ಹಾಕಿದ್ದೇವೆ ನಾವು, ಆದರೆ ಅವರ ಮನೆಯ ಮೇಲೆ ಆಕಾಶದ ನೋಡುವಾಗ ಇಡೀ ನಕ್ಷತ್ರಗಳು, ಲಕ್ಷಾಂತರ ನಕ್ಷತ್ರಗಳು ದೀಪಗಳಂತೆ ಬೆಳಗ್ತಾ ಇದೆ. ಹಾಗಾದ್ರಪ್ಪ, ಇವತ್ತು ಬಡವರು ಯಾರು? ನಾವೇ ಅಲ್ವಾ? ಇವತ್ತು ಶ್ರೀಮಂತಿಕೆ ಮತ್ತು ಬಡತನ, ಅದರ ಬಗ್ಗೆ ನಾವು ತಿಳುವಳಿಕೆ ಅಂತ ತಿಳ್ಕೊಳ್ಳುವಂಥ ಭಾಳ ಮುಖ್ಯ. ನಾವಿರುವಂಥ ಜೀವಿತದಲ್ಲಿ ಸಂತುಷ್ಟವಾಗಿ, ಸಂತೋಷವಾಗಿ ಬದುಕುವಂಥದ್ದು ಬಹಳ ಮುಖ್ಯ. ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 3:10ರಲ್ಲಿ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ನಿನ್ನ ಆದಾಯದಲ್ಲಿಯೂ ಬೆಳೆಯ ಪ್ರಥಮ ಫಲದಲ್ಲಿಯೂ. ಇವತ್ತು ನಾವು ಬೆಳೆಯ ಪ್ರಥಮ ಫಲಗಳನ್ನು ತರ್ತೇವೆ. ಅದೇ ರೀತಿ ಆದಾಯದಲ್ಲಿ ಪ್ರಥಮ ಆದಾಯವನ್ನು ನಾವು ದೇವಾಲಯಕ್ಕೆ ಕೊಡ್ತೇವೆ, ಮತ್ತು ಮುಂದಕ್ಕೆ ಬರುವಂಥ ಆದಾಯ ನಾವು ಮರೆತು ಬಿಡ್ತೇವೆ. ತಿಂಗಳಿಗೆ ಸಂಪಾದನೆ ಮಾಡ್ತೇವೆ ಅಲ್ವಾ? ಒಂದು ಸಲ ಕೊಟ್ಟು ಬಿಟ್ಟರೆ ಸಾಕು ಎಂಬಂಥ ಮನೋಭಾವನೆ. ನಿನ್ನ ಬೆಳೆಯ ಪ್ರಥಮ ಫಲ ಮತ್ತು ಆದಾಯದಲ್ಲಿಯೂ ನಿನ್ನ ಬೆಳೆಯ ಪ್ರಥಮ ಫಲದಲ್ಲಿಯೂ ದೇವರನ್ನು ಸನ್ಮಾನಿಸುವಂಥದ್ದು. ಆದಾಯ ನಮಗೆ ತಿಂಗಳು ಬರ್ತದೆ. ಅದರಿಂದ ದೇವರ ಸೇವೆಗಾಗಿ, ದೇವರ ಯೋಚನೆಗಳಿಗಾಗಿ, ದೇವರ ಯೋಜನೆಗಳಿಗಾಗಿ ನಮ್ಮ 10 ಭಾಗವನ್ನು ತೆಗೆದಿಡುವಂಥದ್ದು ಬಹಳ ಮುಖ್ಯ. ನಾವು ಯಾವಾಗ ತೆಗೆದಿಡ್ತೇವೆಯೋ ಅದಕ್ಕಿಂತ ಜಾಸ್ತಿ ಕೊಡ್ಬೋದು ಅಲ್ವಾ? ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ಪಡ್ಕೊಳ್ತಾನೆ. ದೇವರ ವಾಕ್ಯ ಹೇಳುವಂತೆ, ಸ್ವಲ್ಪ
ಕೂಡಿಸಿದವನಿಗೇನು ಕಡಿಮೆ ಆಗಲಿಲ್ಲ, ಹೆಚ್ಚು ಕೂಡಿಸಿದವನಿಗೇನು ಹೆಚ್ಚು ಉಳಿಲಿಲ್ಲ. ಯೇಸು ಹೇಳಿದ ಕಥೆಯ ಪ್ರಕಾರ ನಾವು ಈ ಲೋಕದಲ್ಲಿ ಏನನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕಾದಷ್ಟು ಆಸ್ತಿ ಇರ್ಬೋದು, ಬೇಕಾದಷ್ಟು ಅಂತಸ್ತು ಇರ್ಬೋದು, ಆದರೆ ನಾವೇನನ್ನು ಕೊಂಡು ಹೋಗ್ತೇವೆ? ಈ ಲೋಕದಿಂದ ಏನನ್ನು ಕೊಂಡು ಹೋಗ್ತೇವೆ? ಇವತ್ತು ಕೊರೋನಾ ಸಮಯ ನಮಗೆ ಎಲ್ಲರಿಗೂ ಒಂದೊಂದು ಪಾಠವನ್ನು ಕಲಿಸಿದೆ ಅಲ್ವಾ? 6 ತಿಂಗಳು 7 ತಿಂಗಳ ಒಳಗೆ ನಾವು ಕೂತ್ಕೊಳ್ಳುವಂಥದ್ದು, ಹೊರಗಡೆ ಭಯದಿಂದ ಓಡಾಡುವಂಥದ್ದು. ಅದೇ ವೇಳೆ ಎಷ್ಟು ಆಸ್ತಿ ಎಷ್ಟು ಅಂತಸ್ತು ಇದ್ದರೂ ಕೂಡ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಇದು ನಾವು ಕಲಿಯುವಂಥ ಪಾಠಗಳು. ಇವತ್ತು ನಮ್ಮನ್ನು ದೇವರೇ ಕಾಪಾಡದಿದ್ದರೆ, ದೇವರೇ ನಮ್ಮನ್ನು ನಡೆಸದಿದ್ದರೆ ನಾವು ಇವತ್ತು ಬದುಕಲಿಕ್ಕೆ ಸಾಧ್ಯ ಇತ್ತು. ದೇವರೇ ನಮಗೆ ಆರೋಗ್ಯವನ್ನು ಕೊಡದೇ ಇರ್ತಿದ್ರೆ ನಾವು ಆಲಯಕ್ಕೆ ಬರಲಿಕ್ಕೆ ಸಾಧ್ಯ ಇರ್ತಿತ್ತು. ಇವತ್ತು ನಾವು ಆಲಯಕ್ಕೆ ಬಂದು ದೇವರನ್ನು ಆರಾಧಿಸುವಂಥದ್ದೇ ಸಂತೋಷ. ಹಬ್ಬದ ಸಂತೋಷ ಇರುವಂಥದ್ದು ನಾವು ದೇವಾಲಯದಲ್ಲಿ ದೇವರನ್ನು ಆರಾಧಿಸುವಾಗ, ಒಟ್ಟಾಗಿ ಕುಳಿತು ಆರಾಧಿಸುವಾಗ. ಇವತ್ತು ಬೇರೆ ಬೇರೆ ಕಾರಣಗಳಿಂದ, ಭಯದ ವಾತಾವರಣದಿಂದ ಇವತ್ತು ನಾವು ಮನೆಗಳಲ್ಲಿ ಕೂತ್ಕೊಂಡು ಕೂಡ ಆರಾಧನೆ ನಡೆಸ್ತಾ ಇದ್ದೇವೆ. ಆದರೆ ಸಾಧ್ಯವಾದವರು, ಸಾಧ್ಯ ಇದ್ದವರು ಆಲಯಕ್ಕೆ ಬನ್ನಿರಿ, ಆಲಯದಲ್ಲಿ ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ಳಿರಿ. ಆಲಯ ನಮಗೆ ಯಾವತ್ತೂ ರೋಗವನ್ನು ಉತ್ಪತ್ತಿ ಮಾಡಿಸುವುದಿಲ್ಲ. ರೋಗ ಉತ್ಪತ್ತಿ ಮಾಡುವಂಥ ಕೇಂದ್ರ ಅಲ್ಲ ಇದು. ದೇವರ ಕಾರ್ಯಗಳು ದೇವರ ಆಲಯದಲ್ಲಿ ನಡೀತದೆ. ದೇವರ ಪ್ರಸನ್ನತೆ ದೇವರ ಆಲಯದಲ್ಲಿದೆ. ದೇವರೇ ನಮ್ಮನ್ನು ಕಾಪಾಡ್ತಾನೆ, ದೇವರೇ ನಮ್ಮನ್ನು ಕಾಪಾಡ್ತಾನೆ. ಪ್ರಕೃತಿಯ ವಿರುದ್ಧವಾಗಿ ನಾವು ಹೋದಾಗ ಬೇರೆ ಬೇರೆ ಸಮಸ್ಯೆಗಳಿಗೆ ಬಿದ್ದಿದ್ದೇವೆ, ಬೀಳ್ತಾನೆ ಇರ್ತೇವೆ. ಅದರಿಂದ ಪ್ರಕೃತಿಯನ್ನು ಪ್ರೀತಿ ಮಾಡೋಣ. ಯಾಕಂದರೆ ದೇವರು ಹೇಳಿರುವಂಥದ್ದು, ಭೂಮಿಯು ಅದರಲ್ಲಿರುವಂಥ ಸಮಸ್ತ ಯೆಹೋವನದೇ. ಆ ದೇವರ ವಸ್ತುಗಳನ್ನು ನಾವು ಹಾಳು ಮಾಡದೆ ಇಡೀ ಪ್ರಕೃತಿಯನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮದು. ಈ ಬೆಳೆ ಹಬ್ಬದಲ್ಲಿ ಬಂದಂಥ ಬೆಳೆಗಳಾಗಲಿ, ತಂದಂಥ ಕಾಣಿಕೆಗಳಾಗಲಿ, ಅದು ದೇವರು ನಮಗೆ ಕೊಟ್ಟಂಥ ದಾನ. ಆ ಪ್ರೀತಿಯ ದಾನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಪ್ರೀತಿಯ ದಾನಕ್ಕಾಗಿ, ಪ್ರೀತಿಯಿಂದ ದೇವರು ಕೊಟ್ಟಂಥ ಉದ್ಯೋಗಕ್ಕಾಗಿ, ಪ್ರೀತಿಯಿಂದ ನಾವು ಕುಟುಂಬಗಳನ್ನು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಅದೇ ವೇಳೆ ದೇವರು ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ತ್ಯಾಗವನ್ನು ಮಾಡಿದ್ದಾನೆ. ತನ್ನ ಜೀವಿತವನ್ನು ಈ ಲೋಕದಲ್ಲಿಟ್ಟು, ಐಶ್ವರ್ಯವಂತನಾಗಿದ್ದರೂ ಬಡವನಾಗಿದ್ದು ಈ ಲೋಕದಲ್ಲಿ ಜನಿಸಿ ನಮ್ಮೆಲ್ಲರ ಪಾಪಕ್ಕೋಸ್ಕರ ಆತನು ಬಲಿಯಾಗಿದ್ದಾನೆ, ನಮ್ಮನ್ನು ಕೊಂಡುಕೊಂಡಿದ್ದಾನೆ, ಪರ್ಚೇಸ್ ಮಾಡಿದ್ದಾನೆ. ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಸ್ವಂತ ಸೊತ್ತು ಅಲ್ಲ, ಇವತ್ತು ದೇವರ ಸೊತ್ತುಗಳು, ಯೇಸುವಿನ ಸೊತ್ತುಗಳು, ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು. ಅದರಿಂದ ನಮಗೆ ಇರುವಂಥದ್ದು ನಮ್ಮ ಸ್ವಾರ್ಥ, ಅಹಂ ಇವೆಲ್ಲವುಗಳನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರೀತಿಯಿಂದ ದೇವರ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಮತ್ತು ಬೆಳೆ ಹಬ್ಬ ನಮ್ಮೆಲ್ಲರಿಗೂ ಶಾಂತಿಯನ್ನು, ಸಮಾಧಾನವನ್ನು ಮಾತ್ರವಲ್ಲದೆ ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಶಿರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ಜೀವಿತದ ಗುಟ್ಟು ನಿನಗೆ ಗೊತ್ತಿದೆ ಸ್ವಾಮಿ. ನಾವು ಏನು ಎಂಬುದಾಗಿ ನೀನು ಬಲ್ಲೆ ಸ್ವಾಮಿ. ನಮ್ಮ ಜೀವಿತದ ಎಲ್ಲ ಅವಧಿಯಲ್ಲಿ ನಮ್ಮನ್ನು ನಡೆಸಿದಾತ ನೀನು. ನಾವು ಪಡುವಂಥ ಪ್ರಯಾಸಗಳು ನಿನಗೆ ಗೊತ್ತಿದೆ ಸ್ವಾಮಿ. ನಾವು ಇಡುವಂಥ ಮೊರೆಗಳು, ನಮ್ಮ ಕಣ್ಣೀರುಗಳು ನಿನಗೆ ಗೊತ್ತದೆ ಸ್ವಾಮಿ. ನಾವು ನಿನ್ನಲ್ಲಿ ಭಿನ್ನವಿಸುವಾಗ, ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು. ಅದು ವೇಳೆ ಸ್ವಾಮಿ, ಇಡೀ ವಿಶ್ವದಲ್ಲಿ ವ್ಯಾಪಿಸಿರುವಂತಹ ಕೊರೋನಾ ವೈರಸ್ ಇದರ ಸಮಸ್ಯೆಯಿಂದ ಬಳಲುತ್ತಿರುವಂಥ ಜನರನ್ನು ನೆನಪು ಮಾಡಿಕೊಳ್ತೇವೆ ಅಪ್ಪ ಸ್ವಾಮಿ. ನಮ್ಮಿಂದನೇ ತಪ್ಪಾಗಿದ್ದರೆ, ನಿನ್ನ ಸೃಷ್ಟಿಗೆ ವಿರುದ್ಧವಾಗಿ ನಾವು ಹೋಗಿದ್ದರೆ ನಮ್ಮನ್ನು ಕ್ಷಮಿಸು ಸ್ವಾಮಿ. ಮತ್ತು ಈ ಸಂದಿಗ್ಧ ಪರಿಸ್ಥಿತಿಯಿಂದ ನಮ್ಮನ್ನು ಪಾರು ಮಾಡು ಮತ್ತು ನಿನ್ನನ್ನು ಸಂತೋಷವಾಗಿ, ಭಯರಹಿತರಾಗಿ ನಿನ್ನ ಆಲಯದಲ್ಲಿ ಆರಾಧಿಸಲಿಕ್ಕಾಗುವಂಥ ಸಹಾಯ ಮಾಡು. ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಮಾತ್ರವಲ್ಲ ಸ್ವಾಮಿ, ಮನೆಗಳಲ್ಲಿ ಈ ಆರಾಧನೆಯನ್ನು ನೋಡುವಂಥ, ಪ್ರಾರ್ಥಿಸುವಂಥ ಎಲ್ಲರನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ಅವರಿರುವಂಥ ಸ್ಥಳಗಳಲ್ಲಿ ನಿನ್ನ ಮಹಿಮೆಗೋಸ್ಕರ ಅವರು ಉಪಯೋಗವಾಗಲಿಕ್ಕಾಗುವಂತೆ ನಿನ್ನ ಆತ್ಮನ ಬಲದಿಂದ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ, ನಮ್ಮೆಲ್ಲರನ್ನು, ಇಡೀ ಸಭೆಯನ್ನು, ಸಭಾಪಾಲಕರನ್ನು, ಅವರ ಕುಟುಂಬವನ್ನು ನಿನ್ನ ಜೋಕಿಯುಳ್ಳ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಿನ್ನ ಘನವುಳ್ಳ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೇನ್.
ಕಡೆದಾಗಿ ಹಾಡುವಂಥ ತುಳು ಸಂಗೀತದಲ್ಲಿ 29ನೇ ತುಳು ಸಂಗೀತದಲ್ಲಿ ರಾಗ ಮಾಡೋಣ. ಆಗ ಹಿರಿಯರು ಭತ್ತದ ತೆನೆಗಳನ್ನು ನೀವು ಇರುವಲ್ಲೇ ಕೊಡುವರು. ಸಭೆಯವರು ಸಹಕರಿಸಬೇಕಾಗಿ ವಿನಂತಿ. 29ನೇ ತುಳು ಸಂಗೀತ, ಬೇಕಾದಷ್ಟು ಚರಣಗಳನ್ನು ಹಾಡೋಣ.
ಕೊನೆಯದಾಗಿ ನಾವು ಸ್ತೋತ್ರ ಸಂಸ್ತುತಿ ಕೀರ್ತಿಯನ್ನು ಹಾಡ್ತಿದ್ದೆವು. ಆದರೆ ಇವತ್ತಿನ ಆರಾಧನೆ ಕೊನೆಯಲ್ಲಿ ನಡೆಸಿನ ಯೇಸು ಕರ್ತ ಎನ್ನುವಂಥ ಸಂಗೀತವನ್ನು ಹಾಡೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ನಂಬಿರುವಂಥ ನಾವು ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿ ಇರುವ ನಮ್ಮ ತಂದೆ, ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲಿನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸಲಿ. ಆಮೆನ್.